ಎರಡನೇದು ಏನು ಮಾಡಬೇಕು, ನಮ್ಮ ರಿಲೇಷನ್ಶಿಪ್ ಮ್ಯಾನೇಜರ್ ಜೊತೆ ಕೂತ್ಕೊಂಡು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಯಾವ ಥರ ಒಂದು ಅಸೆಟ್ ಅಲೋಕೇಶನ್ ನಾವು ಮಾಡ್ಬೋದು ಅದ್ರ ಬಗ್ಗೆ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ಮೂರನೇದು ಏನದ, ಒಂದಷ್ಟು ಲಂಸಮ್ ದುಡ್ಡು ಏನಾರು ನಮ್ಗೆ ಹೂಡಿಕೆ ಮಾಡೋಕ್ಕೆ ಅವಕಾಶ ಇದ್ದರೆ ಒಂದಷ್ಟು ಒಳ್ಳೆ ಅವಕಾಶಗಳು ಈ ಒಂದು ಮಾರ್ಕೆಟಲ್ಲಿ ಸಿಗುವಂಥ ಚಾನ್ಸಸ್ ಇದೆ, ಅದನ್ನು ಸದುಪಯೋಗ ಪಡ್ಕೋಬೇಕು. ಸೊ ಹಾಗಾಗಿ ಯಾವುದೇ ಥರ ವರಿ ಇರಲಾರ್ದೆ ಓವರಾಲ್ ಒಂದು ಎಕನಾಮಿ ಏನದಲ್ಲ ಒಂದಷ್ಟು ಸ್ಲೋ ಡೌನ್ ಆಗಿದೆ. ಬಿಕಾಸ್ ಯಾವುದೇ ಆಗಲಿ ಒಂದು ಮಾರ್ಕೆಟ್ ಕಂಟಿನ್ಯೂಸ್ಲಿ ಒಂದು 2-3 ಇಯರ್ಸ್ ಪರ್ಫಾರ್ಮೆನ್ಸ್ ಆದಮೇಲೆ ಒಂದು ಸ್ಮಾಲ್ ಕರೆಕ್ಷನ್ ಅನ್ನೋದು ಇಟ್ಸ್ ಅ ವೆರಿ ಕಾಮನ್ ಆಗಿ ಕಾಣುವಂಥದ್ದು. ಸೊ ಹಾಗಾಗಿ ವರಿ ಇರಲಾರ್ದೆ ನಾವು ನಮ್ಮ ಇನ್ವೆಸ್ಟ್ಮೆಂಟ್ಗಳು SIPಗಳನ್ನ ಕಂಟಿನ್ಯೂ ಮಾಡ್ಬೋದು. ನೆಗೆಟಿವ್ ರಿಟರ್ನ್ ಶುಡ್ ನಾಟ್ ಬಾದರ್ ಯು, ಬಿಕಾಸ್ ಇಟ್ಸ್ ಅ ಶಾರ್ಟ್ ಪೀರಿಯಡ್ ಆಗಿ ಇರುವಂಥ ಒಂದಷ್ಟು ಮಾರ್ಕೆಟ್ ಬಿಹೇವಿಯರ್ ಅದು. ಸೊ ಯಾರ್ಯಾರು ಇನ್ವೆಸ್ಟರ್ಸ್ ನಮ್ಮ ಇನ್ಸ್ಪೈರಲ್ಲಿ ಮೋರ್ ದೆನ್ 5 years 10 years ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದಾರಲ್ಲ ಅವರಿಗೆ ಗೊತ್ತಿದೆ ಈ ಮಾರ್ಕೆಟ್ ಯಾವ ಥರ ಬಿಹೇವ್ ಮಾಡುತ್ತೆ ಅನ್ನೋದು. ಹಾಗಾಗಿ ವಿ ನೀಡ್ ನಾಟ್ ವರಿ, ವಿ ಕ್ಯಾನ್ ಕಂಟಿನ್ಯೂ ಟು ಅವರ್ ಇನ್ವೆಸ್ಟ್ಮೆಂಟ್ಸ್. ಎಸ್ ಸರ್, ಶ್ರೀನಿವಾಸ್ ಸರ್ ಕ್ವಶನ್ಸ್ ಕೇಳಿ. FII ಯಾವಾಗ ತಿರ್ಗಾ ವಾಪಸ್ ಕೊಡ್ತಾರೆ? ಏನು ಹೇಳಿ, ಇನ್ನೊಂದ್ಸರಿ ಕ್ವಶನ್ ಕೇಳಿ. FII ತಿರ್ಗಾ ಯಾವಾಗ ಇನ್ವೆಸ್ಟ್ ಮಾಡ್ತಾರೆ ವಾಪಸ್? ವೆರಿ ಗುಡ್. ವೆನ್ ದೇ ವಿಲ್ ಕಮ್ ಬ್ಯಾಕ್ ಅನ್ನೋ ಪ್ರಶ್ನೆ ಇದೆ, ಕರೆಕ್ಟ್ ಅಲ್ವಾ? ಸೊ ಖಂಡಿತವಾಗ್ಲೂ ನನ್ನ ಒಂದು ಅಸಂಪ್ಷನ್ ಪ್ರಕಾರ ದೀಸ್ FIs ಆಲ್ವೇಸ್ ದರ್ ಆರ್ ಸರ್ಟನ್ ರೀಸನ್ಸ್ ಟು ಕಮ್ ಬ್ಯಾಕ್ ಇದೆ. ಸೊ ಬಟ್ ಏನಾಗಿದೆ, ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಮೇ ಬಿ ಒಂದು 2 quarter ಅಂದರೆ ಒಂದು 6 months ದೇ ಮೇ ಕಮ್, ಒಂದು ಡಿಲೇ ಆಗ್ಬೋದು. ಬಟ್ ಆಫ್ಟರ್ 6 months ಐ ಆಮ್ ಎಕ್ಸ್ಪೆಕ್ಟಿಂಗ್ ಟು ದೇ ಕಮ್ ಬ್ಯಾಕ್ ಟು ಇನ್ವೆಸ್ಟ್ ಇನ್ ಇಂಡಿಯಾ. ಬಟ್ ವೆರಿ ಇಂಪಾರ್ಟೆಂಟ್ ಶ್ರೀನಿವಾಸ್ ಅವರೇ, ಫಸ್ಟ್ ಟೈಮ್ ಏನಾಗಿದೆ, ಮೊದಲಲ್ಲಿ ಏನಾಗೋದು FIಗಳು ಬರುವವರೆಗೂ ಮಾರ್ಕೆಟ್ ಮೂವ್ ಆಗ್ತಿರಲಿಲ್ಲ. ಬಟ್ ಇವಾಗ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಆಗ್ತಾ ಇದೆ ಅಂದರೆ ಅದರಲ್ಲಿ ಥ್ಯಾಂಕ್ಸ್ ಟು SIP ಇನ್ವೆಸ್ಟರ್ಸ್, ಥ್ಯಾಂಕ್ಸ್ ಟು ಅವೇರ್ನೆಸ್ ಆಫ್ ದ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಆ್ಯಂಡ್ ಇಕ್ವಿಟಿ ಮಾರ್ಕೆಟ್, ಲಾಟ್ ಆಫ್ ಅವರ್ ಇನ್ವೆಸ್ಟರ್ಸ್ ಆರ್ ನೌ ಇನ್ವೆಸ್ಟಿಂಗ್ ಇನ್ ಇಕ್ವಿಟಿ ಮಾರ್ಕೆಟ್. ಸೊ FIಗಳು ಬರದೇ ಇದ್ರೂ ಓವರಾಲ್ ಒಂದು ಎಕನಾಮಿಕಲ್ ಚೇಂಜಸ್ ಅಥವಾ ಒಂದು ಅರ್ನಿಂಗ್ಸ್ ಇಂಪ್ರೂವ್ ಆಗ್ತಾ ಇದೆ. ಅದು ಆಗ್ತಾ ಇದ್ದಂಗೆ ಐ ಕ್ಯಾನ್ ಸಿ ದ ಲಾಟ್ ಆಫ್ ಚೇಂಜಸ್ ಇನ್ ದ ಮಾರ್ಕೆಟ್. ಬಜೆಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಬಜೆಟ್ ರಿಲೆವೆನ್ಸ್ ಕಡಿಮೆ ಆಗಿದೆ. ಯಾಕಂದ್ರೆ ಮೊದಲೇನಾಗೋದಂದ್ರೆ ಬಜೆಟಲ್ಲಿ ಭಾಳಷ್ಟು ಗೌರ್ಮೆಂಟ್ ಪಾಲಿಸಿ ತೊಗೊತಾ ಇತ್ತು. ಬಟ್ ನೀವು ನೋಡಿರ್ಬೋದು ಈ ಒಂದು ಗೌರ್ಮೆಂಟು ಕಳೆದ ಲಾಸ್ಟ್ ಒಂದು 7-8 ವರ್ಷದಿಂದ ಭಾಳಷ್ಟು ಚೇಂಜಸ್ಗಳನ್ನ ಬಜೆಟ್ ಮುಂಚೆನೂ ತೊಗೊಂಡಿರುವಂಥದ್ದು ಇದೆ. ಸೊ ರಿಲೆವೆನ್ಸಿ ತುಂಬ ಕಡಿಮೆ ಆಗಿದೆ. ಒಂದು ಟೆಂಪ್ರರಿ ಪೀರಿಯಡ್ಗೆ ಏನೋ ಒಂದು ಬಜೆಟಲ್ಲಿ ವೇರಿಯೇಷನ್ ಕಾಣಿಸ್ಬೋದು. ಬಟ್ ಅದರ್ವೈಸ್ ನನಗೇನು ಈ ಬಜೆಟಲ್ಲಿ ಒಂದು ಮೇಜರ್ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಆಗುತ್ತೆ ಅನ್ನೋದೇನು ಕಾಣಿಸಲ್ಲ. ಹಾಗಾಗಿ ಬಜೆಟ್ ಇದು ಗೋಯಿಂಗ್ ಟು ಬಿ ಆನ್ ಗೋಯಿಂಗ್ ಇವೆಂಟ್ ಥರ ಕಾಣಿಸ್ತಾ ಇದೆ. ಸೊ ವಿ ನೀಡ್ ನಾಟ್ ವರಿ ಅಬೌಟ್ ದಟ್. ಕಮಿಂಗ್ ಬ್ಯಾಕ್ ಟು ಯುವರ್ ಓಲ್ಡ್ ಕ್ವಶನ್ಸ್, FIಗಳ ಬಗ್ಗೆ ಹೇಳೋದಾದ್ರೆ ನನ್ನ ಪ್ರಕಾರ ಎಲ್ಲೋ ಒಂದು ಅದೇ ಟೋಲ್ಡ್ ಯು, ಇಂಡಿಯಾ ಹಸ್ ಬಿಕಮ್ ಸೆಲ್ಫ್ ಸಸ್ಟೈನ್ ಎಕನಾಮಿ ಅಂತೇಳಿ. ಅಂದರೆ ದ ಕೈಂಡ್ ಆಫ್ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಪಾರ್ಟಿಸಿಪೇಷನ್ ಏನಾಗ್ತಾ ಇದೆಯಲ್ಲ, ವಿಚ್ ಈಸ್ ರಿಯಲಿ ಗೋಯಿಂಗ್ ಟು ಹೆಲ್ಪ್ ಇಂಡಿಯಾ ಟು ಗ್ರೋ ಬ್ಯಾಕ್. ಸೊ ಅರ್ಲಿಯರ್ ಏನಾಗ್ತಿತ್ತು ಅಂದ್ರೆ ಅವರು 100 rupees ಇದ್ದಾಗ ಹೋಗ್ತಿದ್ರು, ಮಾರ್ಕೆಟ್ ಇಷ್ಟು ಕಮ್ ಬ್ಯಾಕ್ 80 rupees, ಅಗೇನ್ ದೇ ಎಷ್ಟು ಕಮ್ ಬ್ಯಾಕ್ ಫ್ರಮ್ 80 rupees ಟು ಟೇಕ್ ಟು 120. ಬಟ್ ಈಗ ಏನಾಗಿದೆ ಅಂದರೆ ಕಳೆದ 2-3 ವರ್ಷದಲ್ಲಿ 100 rupees ಅವ್ರು ಏನು ತೊಗೊಂಡು ಹೋಗ್ತಾ ಇದ್ರು, ಮಾರ್ಕೆಟ್ ಯೂಸ್ ಟು ಬಿ ಸಸ್ಟೈನ್ ಎಟ್ 100 rupees. ಸೊ ವಾಪಸ್ ಅವ್ರು ಇನ್ವೆಸ್ಟ್ ಮಾಡಕ್ಕೆ ಬಂದಾಗ ಇಟ್ ವಾಸ್ ನಾಟ್ ಎಟ್ 80 rupees, ನಾವು ಮಾರ್ಕೆಟ್ ಎಟ್ 100 ದೇ ಹ್ಯಾವ್ ಟು ಬೈ ದಟ್. ಬಟ್ ಇದು ಇನ್ಸ್ಪೈಟ್ ಆಫ್ ಆಲ್ ದ ಥಿಂಗ್ಸ್, ಇಂಡಿಯನ್ ಮಾರ್ಕೆಟ್ ಲುಕ್ಸ್ ವೆರಿ ಅಟ್ರಾಕ್ಟಿವ್ ಫಾರ್ ದೆಮ್, ಇಟ್ ಲುಕ್ಸ್ ವೆರಿ ಲುಕ್ರೇಟಿವ್. ಹಾಗಾಗಿ ನನ್ನ ಪ್ರಕಾರ ಒಂದು 2 quarter ದೋಸ್ FIs ಮೇ ಕಮ್ ಬ್ಯಾಕ್. ಬೈ ದ ಟೈಮ್ ಮಾರ್ಕೆಟ್ ಆಲ್ಸೋ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಮೇಲೆ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಪಾಸಿಟಿವ್ ರಿಸಲ್ಟ್. ಇವಾಗ ನಂದು ಒಂದು 2 ಕ್ವಶನ್ ಇದೆ. ಓಕೆ. ಒಂದು ಎಲ್ಲ ಪೇಪರ್ ನಲ್ಲಿ ಓದಿದೆ, ನ್ಯೂಸ್ ಪೇಪರ್ ಅಲ್ಲಿ ಈಗ SIP ಮಾಡ್ತಾ ಇರೋರು 40% ಮೆಂಬರ್ಸ್ ಏನೋ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತಂದ್ರೆ SIPಗೆ ದುಡ್ಡು ಕಮ್ಮಿ ಆಗಿದೆ ಅಂತ ಏನೋ ಪೇಪರ್ ನಲ್ಲಿ ಓದಿದೆ. ಅದು ಒಂದು ಕ್ವಶನ್. ಆಮೇಲೆ ಇನ್ನೊಂದು, ನೀವು ಹೇಳೋದ್ರಲ್ಲ ಇವಾಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ಬೋದು, ಮಾರ್ಕೆಟ್ ಸ್ವಲ್ಪ ಕಮ್ಮಿ ಇದೆ, ಒಳ್ಳೆ ಅಪರ್ಚುನಿಟಿ ಅಂತ ಹೇಳಿದ್ರಲ್ಲ, ಅದರಲ್ಲಿ ನಮ್ಗೆ ಒಂದ್ ಸ್ವಲ್ಪ ಏನಾದ್ರು ಒಂದು ಈ ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ಗಳು ಇದೆಯಲ್ಲ, ಸ್ಮಾಲ್ ಕ್ಯಾಪೋ ಅಥವಾ ಮಿಡ್ ಕ್ಯಾಪೋ, ಲಾರ್ಜ್ ಕ್ಯಾಪೋ ಅಥವಾ ಇದು ಏನೋ ಹೈಬ್ರಿಡ್, ಆ ತರದ್ದು ನಮ್ಗೆ ಒಂದು ಐಡಿಯಾ ಕೊಡಕ್ಕಾಗುತ್ತಾ ಸರ್? ಖಂಡಿತ. ಇದರಲ್ಲಿ ಯಾವ್ದೋ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅಲ್ಲಿ ಏನಾದ್ರು ಅಂದ್ರೆ ಇಂಟ್ರೆಸ್ಟೆಡ್ ಇರೋರು, ಅಂದ್ರೆ ನೀವು ಅಗ್ರೆಸಿವ್ ಇದೆಲ್ಲ ಹೇಳ್ತಿರಲ್ವಾ, ಅದು ನಾವು ಸ್ವಲ್ಪ ಅದನ್ನ ಸುಮ್ಮನೆ ಜಸ್ಟ್ ಸ್ಟಡಿ ಮಾಡ್ಕೊಂಡು ಅದು ಇದು ಮಾಡ್ಬೋದಾ ಅಂತ ನಿಮ್ಗೆ ಒಂದು. ಮೊಟ್ಟ ಮೊದಲನೇದಾಗಿ ನಿಮ್ದು ಫಸ್ಟ್ ಕ್ವಶನ್ ತಗೊಂತೀನಿ. ಎಸ್, ನೀವು ಓದಿರೋದು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ. ಸುಮಾರು ಒಂದು ಅಕೌಂಟ್ಗಳು SIPಗಳು ಸ್ಟಾಪ್ ಆಗಿದೆ ಅಂತ ಬಂದಿದೆ ನ್ಯೂಸ್. ಬಟ್ ಒಂದು ಏನು ಅರ್ಥ ಮಾಡ್ಕೋಬೇಕಂತಂದ್ರೆ, ಈ ಒಂದು ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಬಹಳಷ್ಟು ಜನ ಇನ್ವೆಸ್ಟರ್ಸ್ಗಳು ಯಾವುದೇ ತರ ಒಬ್ಬ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್, ಅಡ್ವೈಸರ್ ಸಪೋರ್ಟ್ ಇರಲಾರದೆ ಅವರೇ ಯೂಸ್ ಮಾಡ್ಕೊಂಡಿರುವಂತ ಕೆಲವೊಂದು ಆಪ್ಗಳ ಮೂಲಕ ಇನ್ವೆಸ್ಟ್ ಮಾಡಿರ್ತಾರೆ. ಮೊಬೈಲ್ ಆಪ್ಗಳಲ್ಲಿ ಇವತ್ತು ಎಷ್ಟೊಂದು ಮೊಬೈಲ್ ಆಪ್ಗಳಿದೆ, ಅವ್ರ ಹೆಸರು ನಾನು ಹೇಳಕ್ ಹೋಗಲ್ಲ. ನಾರ್ಮಲಿ ಏನಾಗುತ್ತೆ, ಇವ್ರು ಯಾರಿಗೂ ಒಂದು ಗೈಡೆನ್ಸ್ ಇರಲಾರ್ದೆ, ಒಂದು ಪ್ರಾಪರ್ ಅಡ್ವೈಸ್ ಇರಲಾರ್ದೆ ಏನು ಇನ್ವೆಸ್ಟ್ ಮಾಡಿರ್ತಾರಲ್ಲ, ಇವ್ರಿಗೆ ಏನಪ್ಪ ಅಂದ್ರೆ ಮೈಂಡಲ್ಲಿ ಒಂದು ಲಾಂಗ್ ಟರ್ಮ್ ಪಾಯಿಂಟ್ ಆಫ್ ಇಂದ ಅಥವಾ ಒಂದು ಗೋಲ್ ಬೇಸ್ಡ್ ಇಟ್ಕೊಂಡು ಒಂದು ಆಬ್ಜೆಕ್ಟ್ ಇಟ್ಕೊಂಡು ಯಾರು ಇನ್ವೆಸ್ಟ್ ಮಾಡಿರಲ್ಲ. ಇವರೆಲ್ಲ ಹೆಂಗಂತಂದ್ರೆ ಏನೋ ಇದರಲ್ಲಿ ತುಂಬ ಚೆನ್ನಾಗಿ ದುಡ್ಡು ಮಾಡ್ಬೋದು, ಒಳ್ಳೆ ರಿಟರ್ನ್ ಬರುತ್ತೆ ಅಂದ್ಬಿಟ್ಟು ಒಂದು ಮಾರ್ಕೆಟ್ಗೆ ಒಂದು ಶಾರ್ಟ್ ಟರ್ಮ್ ಮೈಂಡ್ ಸೆಟ್ ಇಟ್ಕೊಂಡು ಏನು ಬಂದಿರ್ತಾರಲ್ಲ, ಇವರು ಒಂದು 3 ತಿಂಗಳು 6 ತಿಂಗಳು ರಿಟರ್ನ್ ಬಂದಿಲ್ಲ ಅಂದ್ರೆ ದೇ ಆರ್ ಗೋಯಿಂಗ್ ಟು ಸ್ಟಾಪ್ ದಿಸ್. ಇದು 2008 ನಾನು ನೋಡಿದ್ದೀನಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗಿದೆಯಪ್ಪ ಅಂತಂದರೆ, ಯಾರ ಹತ್ರ ಪೇಷನ್ಸ್ ಇದೆ, ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇದೆ, ಯಾರಿಗೆ ಒಬ್ಬ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ, ಹೂಡಿಕೆ ಮಾಡೋಕ್ಕೆ ಒಂದು ಪ್ರಾಪರ್ ಗೈಡ್ ಮಾಡೋರು ಇದ್ದಾರಲ್ಲ,
ಅವ್ರು ಮಾತ್ರ ಲಾಂಗ್ ಟರ್ಮಲ್ಲಿ ಉಳ್ಕೊಂಡಿದ್ದಾರೆ. ನಾನು ನಿಮ್ಗೆ ಒಂದಿಷ್ಟು ಡೇಟಾ ತೋರಿಸಿದೆ ಇನ್ಸ್ಪೈರಲ್ಲಿ. ಭಾಳಷ್ಟು ಜನ ಏನೊಂದು ಜನ ಇದಾರಲ್ಲ ಇನ್ವೆಸ್ಟರ್ಸು, ಅವ್ರಿಗೆ ಈ ಒಂದು ನೆಗೆಟಿವ್ ರಿಟರ್ನ್ ನೋಡಿದ ತಕ್ಷಣ ಅವ್ರಿಗೆ ಯಾರಿಗೆ ಕ್ವಶನ್ ಕೇಳಬೇಕು ಗೊತ್ತಿಲ್ಲ. ಮೀಡಿಯಾದಲ್ಲಿ ನೋಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ, ಏನೋ ಇನ್ಫಾರ್ಮೇಷನ್ ಬರುತ್ತೆ, ಇಮಿಡಿಯೇಟ್ಲಿ ದೇ ವಿಲ್ ಸ್ಟಾಪ್ ದೇರ್ ಇನ್ವೆಸ್ಟ್ಮೆಂಟ್ಸ್. ಬಟ್ ಒಂದಂದ್ರೆ ಹೇಳ್ತೀನಿ, ಮಾರ್ಕೆಟಲ್ಲಿ ಯಾವಾಗಲೂ ನೆಗೆಟಿವ್ ರಿಟರ್ನ್ಸ್ ಬಂದಾಗಲೇ ಯಾರು ಹೂಡಿಕೆ ಮಾಡಿರ್ತಾರಲ್ಲ ಅವರಿಗೆ ಮ್ಯಾಕ್ಸಿಮಮ್ ರಿಟರ್ನ್ಸ್ ಬಂದಿರೋದು. ಬಟ್ ಪ್ರಾಬ್ಲಮ್ ಏನಂದರೆ ಇದರಲ್ಲಿ ಅವ್ರಿಗೆ ಒಂದು ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಇರಲ್ಲ. ಆ ಆಬ್ಜೆಕ್ಟಿವ್ ಇಲ್ಲದೆ ಇರುವಂಥ ಬಹಳಷ್ಟು ಜನ ಅವರು SIPಗಳನ್ನ ಸ್ಟಾಪ್ ಮಾಡಿದ್ದಾರೆ. ಬಟ್ ಆದರೂ ಸಹ ಓವರಾಲ್ ಇವತ್ತು ಏನು ಇಂಡಸ್ಟ್ರಿ ಏನಿದೆ, ಇವತ್ತು ನಾನು ನಿಮ್ಗೆ ಹೇಳ್ದಂಗೆ, ನಾನು ಈ ಒಂದು ಇಂಡಸ್ಟ್ರಿ ಬಂದಾಗ 2 ಲಕ್ಷ ಕೋಟಿ ಇರುವಂಥ ಇಂಡಸ್ಟ್ರಿ ಇವತ್ತು 60 ಲಕ್ಷ ಕೋಟಿ ಇಂಡಸ್ಟ್ರಿ ಆಗಿದೆ. ಇವತ್ತು ಅದನ್ನು ಇನ್ಸ್ಪೈರ್ ಇಂಡಿಯಾ, ನೀವು ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಇಷ್ಟೊಂದು ಅಕೌಂಟ್ಗಳು ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ SIPಗಳು. ನಾನು ಹೇಳ್ತಾ ಇದ್ದೀನಿ, ಹಿಸ್ಟಾರಿಕಲಿ ಇನ್ಸ್ಪೈರ್ ಇಂಡಿಯಾದಲ್ಲಿ ಈ ಒಂದು ವರ್ಷದಲ್ಲಿ ಸುಮಾರು 1200 ಅಕೌಂಟ್ಗಳು ಓಪನ್ ಆಗಿದೆ. ಅಂದ್ರೆ ಅರ್ಥ ಏನು, ಪ್ರಾಪರ್ ಗೈಡ್ ಮಾಡುವಂಥವ್ರು ಮತ್ತು ಪ್ರಾಪರ್ ನಾಲೆಜ್ ಕೊಡುವಂಥವ್ರ ಕಡೆ ಮಾತ್ರ ಇನ್ವೆಸ್ಟ್ಮೆಂಟ್ಗಳು ಆ್ಯಡ್ ಆಗ್ತದೆ, ಅವರು ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗ್ತದೆ. ಸೊ ಹಾಗಾಗಿ ಈ ಇನ್ಫಾರ್ಮೇಷನ್ ಏನಿದೆ ಸತ್ಯ ಇದೆ, ಬಟ್ ಅರ್ಧ ಸತ್ಯ ಇದೆ. ಯಾಕಂದರೆ ಸ್ಟಾಪ್ ಮಾಡಿರುವಂಥ ಭಾಳಷ್ಟು ಜನ ಹೂಡಿಕೆದಾರರಿಗೆ ಯಾರೋ ಒಬ್ರು ಗೈಡೆನ್ಸ್ ಇಲ್ಲ. ಇವರೆಲ್ಲ ನಾನು ಇನ್ವೆಸ್ಟ್ ಮಾಡ್ತಾ ಇರುವಂಥ ಅಭಿಮನ್ಯುಗಳು ಅಂತ ಕರಿತೀನಿ. ಯಾಕಂದರೆ ಎಂಟ್ರ್ ಆಗ್ತಾರೆ, ಎಕ್ಸಿಟ್ ಯಾವಾಗ ಆಗ್ಬೇಕಂತ ಗೊತ್ತಿಲ್ಲ, ಗಾಬರಿಯಾಗಿ ಅವ್ರ ಇನ್ವೆಸ್ಟ್ಮೆಂಟ್ಗಳನ್ನ ಕ್ಲೋಸ್ ಮಾಡಿರೋದು ನಮಗೆ ಕಾಣಿಸ್ತಾರೆ. ದಿಸ್ ಇಸ್ ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್, ನೀವು ಹೇಳಿದ್ರೆ ಸರ್ ಲಂಸಮ್ ಬಗ್ಗೆ ಇನ್ವೆಸ್ಟ್ಮೆಂಟ್ ಇದ್ದರೆ ನೀವು ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ ಅದನ್ನಂತ. ಖಂಡಿತವಾಗ್ಲೂ ಸರ್, ಇವತ್ತು ಏನಾಗಿದೆ, ನಮಗೆ ನಮ್ಮದೇ ಆದಂಥ ಕೆಲವೊಂದು ಗೈಡ್ಲೈನ್ಸ್ಗಳಿದೆ, ಕಂಪ್ಲೈನ್ಸಸ್ಗಳಿದೆ. ಯಾವುದೇ ಥರ ರೆಕಮೆಂಡೇಷನ್ಸು ಇದನ್ನು ನಾವು ಮೊಬೈಲಲ್ಲಿ ಕಳಿಸ್ಕೊಡೋಕ್ಕೆ ಇವತ್ತು ಅವಕಾಶ ಇಲ್ಲ. ಆದರೆ ನೀವು ಇನ್ಸ್ಪೈರ್ ಇಂಡಿಯಾಗೆ ಬಂದಾಗ ನಿಮ್ಮ ಒಂದು ಪೋರ್ಟ್ಫೋಲಿಯೋಗೆ, ನಿಮ್ಮ ಒಂದು ಅಬ್ಜೆಕ್ಟಿವ್ಗೆ ಯಾವ ಇನ್ವೆಸ್ಟ್ಮೆಂಟ್ ಸೂಟ್ ಆಗುತ್ತೆ ಅನ್ನೋದನ್ನ ನಾವು ಖಂಡಿತವಾಗ್ಲೂ ನಿಮಗೆ ಒಂದು ಸಜೆಷನ್ ಕೊಡೋಕ್ಕೆ ನಮಗೆ ಸಾಧ್ಯ ಇದೆ. ಎರಡನೇದು ಇಂಪಾರ್ಟೆಂಟ್ ಏನದು, ಈಗ ಲಂಸಮ್ ಇನ್ವೆಸ್ಟ್ ಮಾಡೋಕೆ ಇವಾಗ ಅಟ್ ದಿಸ್ ಮೂಮೆಂಟ್ ಯಾವುದು ಒಳ್ಳೇದಂತ ಕೇಳಿದ್ರೆ, ಇಂಥ ಒಂದು ಸಂದರ್ಭದಲ್ಲಿ ಸ್ಮಾಲ್ ಆ್ಯಂಡ್ ಮಿಡ್ ಕ್ಯಾಪ್ ಕಂಪ್ನಿಗಳಿಗಿಂತಲೂ ವಿ ಶುಡ್ ಇನ್ವೆಸ್ಟ್ ಇನ್ ಬ್ಲೂ ಚಿಪ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್ ಇದೆ. ಯಾಕಂದರೆ ಕಂಪ್ಯಾರಿಟಿವ್ಲಿ ಸ್ಮಾಲ್ ಆ್ಯಂಡ್ ಮಿಡ್ ಕ್ಯಾಪರ್ ಓವರ್ ವ್ಯಾಲ್ಯೂಗೆ ಹೋಗಿದೆ. ಇಂಥ ಟೈಮಲ್ಲಿ ಸ್ವಲ್ಪ ರಿಸ್ಕಲ್ಲಿ ಜಾಸ್ತಿ ಕಾಣಿಸುತ್ತೆ. ಆದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಪೀರಿಯಡು 7-8 ವರ್ಷ ಇದೆ ಅಂತ ಅಂದಾಗ ಯು ನೀಡ್ ನಾಟ್ ವರಿ ಅಬೌಟ್ ಇಟ್. ಹಾಗಾಗಿ ನನಗೆ ಜನರಲ್ ಆಗಿ ಗೈಡೆನ್ಸ್ ಕೊಡೋದಕ್ಕಿಂತ ನೀವು ಇನ್ಸ್ಪೈರ್ ಇಂಡಿಯಾಗೆ ಬಂದು ಕೂತ್ಕೊಂಡು ಅಲ್ಲಿ ಅದರದ್ದೊಂದು ಗೈಡೆನ್ಸ್ ತೊಗೊಂಡು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಗೊಂದು ಬೆಟರ್ ಅಡ್ವಾಂಟೇಜ್ ಇದೆ ಅಂತ ನನಗೆ ಹೇಳೋಕ್ಕೆ ಇಷ್ಟ. ಸೊ ಇನ್ಸ್ಪೈರ್ಗೆ ಬನ್ನಿ, ವಿ ವಿಲ್ ಸಿಟ್ ಆ್ಯಂಡ್ ಗಿವ್ ಯು, ಬಿಕಾಸ್ ಬ್ಲ್ಯಾಂಕೆಟ್ ಆಗಿ ನಾವು ಸಜೆಷನ್ ಕೊಡಲ್ಲ ಯಾರಿಗೂ, ಬಿಕಾಸ್ ಎಲ್ಲರದು ಅವ್ರದೇ ಆದಂಥ ಆಬ್ಜೆಕ್ಟಿವ್ ಯಾಕಂದರೆ ನಾನು ಎಲ್ಲರಿಗೂ ಹೇಳ್ತಿರ್ತೀನಿ, ಇನ್ಸ್ಪೈರ್ ಇನ್ವೆಸ್ಟ್ಮೆಂಟಲ್ಲಿ ನಮಗೆ 6% ಕೊಡೋದು ಇದೆ, 8% ಕೊಡೋದಿದೆ, 12 ಕೊಡೋದಿದೆ, 14% ಕೊಡೋದಿದೆ. ಬಟ್ ಎಲ್ಲ ಇನ್ವೆಸ್ಟ್ಮೆಂಟ್ಗಳು ಎಲ್ಲರಿಗೂ ಸೂಟ್ ಆಗಲ್ಲ. ಅವರವರ ರಿಕ್ವೈರ್ಮೆಂಟ್ಗೆ ತಕ್ಕಂಗೆ ರೆಕಮೆಂಡ್ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ 1-to-1 ಕೂತ್ಕೊಂಡಾಗ ಹೇಳ್ತೀವಿ. ಅದು ಬಿಟ್ಟರೆ ಕೆಲವೊಂದು NFOಗಳಿದೆ, ಇನ್ವೆಸ್ಟ್ಮೆಂಟ್ಗಳು ಒಳ್ಳೆ NFOಗಳಿದ್ದಾಗ ನಮ್ಮ ಇನ್ಸ್ಪೈರ್ ಕಡೆಯಿಂದ ನಿಮ್ಗೆ ಮೆಸೇಜ್ ಬಂದಿರುತ್ತೆ, ನೀವು ಅದರಲ್ಲೂ ಸಹ ಹೂಡಿಕೆ ಮಾಡ್ಬೋದು. ಆ NFOಗಳು ನಾವು ಯಾವ್ದು ಚೆನ್ನಾಗಿದೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ ಕಳಿಸಿರ್ತೀವಿ. ಖಂಡಿತ ಯು ಕ್ಯಾನ್ ಇನ್ವೆಸ್ಟ್ ಯುವರ್ ಲಂಪ್ ಸಮ್ ಮನಿ ಇಂಟು ದ್ಯಾಟ್. ಓಕೆ, ನೆಕ್ಸ್ಟ್ ಕ್ವಶನ್ ಮುನೇಗೌಡ ಅವರು. ಎಸ್ ಸರ್, ಮುನೇಗೌಡ ಅವರು ಕೇಳಿ. ಸರ್ ನಮಸ್ತೆ. ನಮಸ್ತೆ ಸರ್, ನನ್ನ ಕ್ವಶನ್ ಏನಂತಂದ್ರೆ, ಇವಾಗ ಮಾರ್ಕೆಟ್ ಬಿದ್ದಿದೆಯಲ್ವಾ, ಸುಮಾರು ಜನದ ಹತ್ರ, ನಮ್ಮ ಹತ್ರ ನನ್ನ ಸೇರಿಸ್ಕೊಂಡು ಸುಮಾರು ಜನದ ಹತ್ರ ದುಡ್ಡುಗಳು ಇಲ್ಲ, ಫುಲ್ ಕಮಿಟ್ಮೆಂಟ್ ಆಗಿರ್ತಾರೆ, ಫುಲ್ ಟೈಟ್ ಆಗಿರ್ತಾರೆ. ಹೌದು. ಈ ಟೈಮ್ ಅಲ್ಲಿ ನಾವು SIPಗಳನ್ನ ಕಂಟಿನ್ಯೂ ಮಾಡೋದೇ ಒಂದು ಸಾಹಸ. ಹೌದು. ಅದ್ರ ಜೊತೆಗೆ ಯಾವ್ದನ್ನ ಸಣ್ಣ ಪುಟ್ಟ ಲೋನ್ ಮಾಡ್ಕೊಂಡು ಅಂದ್ರೆ ನಮ್ಮ ಶಕ್ತಿಗನುಸಾರವಾಗಿ ಇನ್ವೆಸ್ಟ್ ಮಾಡ್ಕೊಂಡು ಹೋದ್ರೆ ಬೆನಿಫಿಟ್ ಆಗುತ್ತಾ, ಅದನ್ನ ಮ್ಯಾನೇಜ್ ಮಾಡ್ಕೋತೀವಿ ಅನ್ನೋ ತರ ಇದ್ರೆ? ಓಕೆ, ನಾರ್ಮಲಿ ಮುನೇಗೌಡರೆ ಯಾವುದೇ ಒಂದು ಹೂಡಿಕೆ ಮಾಡಬೇಕಾದ್ರೆ ನಾನು ನಾರ್ಮಲ್ ಆಗಿ ಲೋನ್ ತೊಗೊಂಡು ಈ ಹೂಡಿಕೆ ಮಾಡೋಕ್ಕೆ ನಾನು ರೆಕಮೆಂಡ್ ಮಾಡಲ್ಲ. ಯಾಕಂತಂದರೆ ಬಟ್ ಮ್ಯಾನೇಜ್ ಮಾಡೋಕ್ಕಾಗತ್ತೆ, ನಾನು ಅದನ್ನು ನೋಡ್ಕೋಬೋದು ಅನ್ನೋಂಗಿದ್ರೆ ನಾವು ಅದ್ರ ಬಗ್ಗೆ 1-to-1 ಕೂತ್ಕೊಂಡು ಡಿಸ್ಕಷನ್ ಮಾಡೋಣ. ಆದರೆ ನಾರ್ಮಲ್ ಆಗಿ ನನ್ನ ರೆಕಮೆಂಡೇಷನ್ನು ಲೋನ್ ತೊಗೊಂಡು ಹೂಡಿಕೆ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ಆದರೆ ನೀವು ಒಂದು ಪಾಯಿಂಟ್ ಹೇಳಿದ್ರೆ, ಸರ್ ಹೆಂಗೋ ಮಾಡಿ ನಾವು SIPನ ನಾವು ಕಂಟಿನ್ಯೂ ಮಾಡ್ತಾ, ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಂಥ ಒಂದು ಪರಿಸ್ಥಿತಿನಲ್ಲಾದರೂ ನೀವು SIPಗಳನ್ನ ಏನು ಕಂಟಿನ್ಯೂ ಮಾಡ್ತಾ ಇದ್ದೀರಲ್ಲ, ಐ ಥಿಂಕ್ ಮುನೇಗೌಡರೆ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನೀವು ಲಂಸಮ್ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ, ಲಿಕ್ವಿಡಿಟಿ ಇಲ್ಲ ಅಂದ್ರೆ ಇಟ್ ಇಸ್ ಓಕೆ, ಐ ಆಮ್ ಓಕೆ ವಿತ್ ದ್ಯಾಟ್. ಬಟ್ SIP ನಿಲ್ಲಿಸಲ್ಲ, ಐ ಥಿಂಕ್ ದಟ್ ಈಸ್ ಆಲ್ಸೋ ವೆರಿ ಗುಡ್ ಇಂಪಾರ್ಟೆಂಟ್ ಕಮಿಟ್ಮೆಂಟ್ ಇದೆ. ನೀವು ಅದನ್ನು ಮಾತ್ರ ರೆಗ್ಯುಲರ್ ಮಾಡ್ತಾ ಹೋಗಿ. ಆಮೇಲೆ ಮಧ್ಯದಲ್ಲಿ ನಿಮ್ಗೆ ಅವಕಾಶ ಸಿಕ್ಕರೆ ಒಂದಷ್ಟು ಇನ್ಕ್ರೀಸ್ ಮಾಡ್ಕೊಳ್ಳೋಂಥದ್ದು SIPನ, ಮೇ ಬಿ 5%, 10%, ನಿಮ್ಗೆ ಸಾಧ್ಯ ಆದಷ್ಟು ಇನ್ಕ್ರೀಸ್ ಮಾಡ್ತಾ ಹೋಗಿ. ನಿಮಗೆ ಅನುಕೂಲ ಆದಾಗ ಮಾತ್ರ ಲಂಸಮ್ ಬಗ್ಗೆ ಯೋಚನೆ ಮಾಡಿ. ಇಲ್ಲ ಅಂದರೆ ಸಾಲ ತಗೊಂಡು ಇನ್ವೆಸ್ಟ್ ಮಾಡೋಕ್ಕೆ ನಾನು ಅಟ್ ದಿಸ್ ಮೂಮೆಂಟ್ ರೆಕಮೆಂಡ್ ಮಾಡಲ್ಲ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಶುಡ್ ಬ್ರಿಂಗ್ ಅ ಪೀಸ್ ಆಫ್ ಮೈಂಡ್. ನಾವು ಇನ್ವೆಸ್ಟ್ಮೆಂಟ್ ಎದಕ್ಕೆ ಮಾಡ್ತಾ ಇದ್ದೀವಿ? ಪೀಸ್ ಆಫ್ ಮೈಂಡ್ ಆಗಿರಲಿ ಅಂತೇಳಿ. ಪೀಸ್ ಆಫ್ ಮೈಂಡ್ ಕಳ್ಕೊಂಡು ನಾವು ದುಡ್ಡು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹಾಗಾಗಿ ಖಂಡಿತವಾಗ್ಲೂ SIPನ ಮಾತ್ರ ಕಂಟಿನ್ಯೂ ಮಾಡಿ. ಯಾಕಂದರೆ ಅದೊಂದರಲ್ಲಿ ನಿಮಗೆ ಎವ್ರಿ ಮಂತ್ ನೀವೇನು ಪರ್ಚೇಸ್ ಮಾಡ್ತಾ ಇರ್ತೀರಲ್ಲ, ಆವ್ರೇಜಿಂಗಲ್ಲಿ ಮಾರ್ಕೆಟ್ ಡೌನ್ ಆದಾಗ ಏನಾಗುತ್ತೆ, ಎಕನಾಮಿಕ್ ಸ್ಲೋ ಡೌನ್ ಆದಾಗ ಅದು ನಿಮಗೆ ತುಂಬ ಬೆನಿಫಿಟ್ನ ತಂದುಕೊಡುತ್ತೆ. ಹಾಗಾಗಿ ಐ ಥಿಂಕ್ ಯು ಕ್ಯಾನ್ ಕಂಟಿನ್ಯೂ ವಿತ್ ಯುವರ್ SIP. ಲಂಸಮ್ಗೆ ಅವಕಾಶ ಇದ್ರೆ ಮಾಡೋಣ, ಇಲ್ಲಾಂದ್ರೆ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಗುರು ಬಸಯ್ಯ ಕುಲಕರ್ಣಿ. ಎಸ್, ಓಕೆ. ಎಸ್, ನಮಸ್ಕಾರ ಸರ್. Sir, actually I am an investor in your company from past 10 years. Oh, wonderful. I got a very good return. I am really happy with that. But still my portfolio is showing underperformance compared to ಯಾವುದು? I have invested in Aditya Birla, Axis and this one, sir. HDFC. HDFC is doing very well and Axis and Aditya Birla is showing little down. I discussed with the madam in the previous meeting. They told they will suggest 2 other mutual funds. Okay. Yeah, but still I am happy with that. It is done a very good growth.
But if I am doing still more optimization, it will be better. That is what I am thinking, sir. That is my first question. Is it a good time to do for lump sum investment ಓಕೆ with swapping the funds? And the second question will be, what happens if DIIs also start selling? Is there any condition for them to hold continuously? Good. These are the two. ಓಕೆ ಸೊ ಅಲ್ಲಿ ಟೇಕ್ ಫಸ್ಟ್ ಕ್ವಶನ್ ನಿಮ್ಮದು. ಓಕೆ, ನಿಮ್ಮದಲ್ಲಿ ಓವರಾಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬಟ್ ಕೆಲವೊಂದು ಸ್ಕೀಮ್ಗಳು ಮಾತ್ರ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಅಂತ ನೀವು ಹೇಳಿದ್ರಿ, ಕರೆಕ್ಟ್ ಅಲ್ವಾ? ಹೌದು ಸರ್. ಓಕೆ, ಒಂದು ಏನು ಗೊತ್ತಾ ಗುರು ಅವರೇ, ಒಂದು ನಾವು ನಿಮ್ಮ ಇನ್ವೆಸ್ಟ್ಮೆಂಟ್ಗಳಲ್ಲಿ ನಾವು ಬಹಳಷ್ಟು ವೇರಿಯೇಷನ್ಸ್ ಕೊಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಸ್ಮಾಲ್ ಆ್ಯಂಡ್ ಮಿಡ್ ಕ್ಯಾಪ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಬ್ಲೂ ಚಿಪ್ ಕಂಪ್ನಿಗಳು ಅಂಡರ್ ಪರ್ಫಾರ್ಮೆನ್ಸ್ ಅಲ್ಲಿ ಇರುತ್ತೆ. ಸಮಟೈಮ್ಸ್ ಏನಾಗುತ್ತೆ, ಫ್ಲೆಕ್ಸಿ ಕ್ಯಾಪ್ ಇಸ್ ಡೂಯಿಂಗ್ ವೆರಿ ಗುಡ್, ಸಮಟೈಮ್ಸ್ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಇಸ್ ನಾಟ್ ಡೂಯಿಂಗ್ ಗ್ರೇಟ್. ನಾನು ನಿಮಗೆ ಡೈವರ್ಸಿಫಿಕೇಶನ್ ಎದಕ್ಕೆ ಕೊಡ್ತೀವಿ ಅಂದ್ರೆ, ಎಲ್ಲ ಫಂಡ್ಗಳು ಹೋದ್ರೆ ಒಂದೇ ಸರ್ತೆ ಮೇಲೆ ಹೋಗಬೇಕು, ಬಿದ್ದರೆ ಒಂದೇ ಸರಿ ಬೀಳಬೇಕು, ಆ ಥರ ಇರಬಾರ್ದು. ಕೆಲವೊಂದು ಫಂಡ್ಗಳು ತುಂಬ ಎಕ್ಸ್ಟ್ರಾರ್ಡಿನರಿ ರಿಟರ್ನ್ಸ್ ಕೊಟ್ಟಿರ್ತಾವೆ, ಬಟ್ ಇದ್ರದ್ದೇ ಆದಂಥ ಇನ್ನೊಂದು ಸೈಕಲ್ ಬಂದಾಗ ಇವು ಡೌನ್ ಕೊಟ್ಟಾಗ ಇದು ಪರ್ಫಾರ್ಮೆನ್ಸ್ ಇರುತ್ತೆ. ಎಲ್ಲನೂ ಒಟ್ಟಿಗೆ ಮೇಲೆ ಹೋಗೋದು, ಒಟ್ಟಿಗೆ ಕೆಳಗೆ ಬರಂಗಿದ್ರೆ ನಾವು ಡೈವರ್ಸಿಫೈ ಮಾಡೋದು ಪರ್ಪಸ್ ಇಲ್ಲ. ಡೈವರ್ಸಿಫೈ ಎದಕ್ಕೆ ಮಾಡ್ತೀವಿ, ಒಂದು ಫಂಡ್ ಅಥವಾ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಬ್ಲೂ ಚಿಪ್ ಪರ್ಫಾರ್ಮೆನ್ಸ್ ಇಲ್ಲದಾಗ ಸ್ಮಾಲ್ ಆ್ಯಂಡ್ ಮಿಡ್ ಕ್ಯಾಪ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ಟಿರುತ್ತೆ. ಈಗ ನೆಕ್ಸ್ಟ್ ಸೈಕಲಲ್ಲಿ ಬ್ಲೂ ಚಿಪ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಸಮ್ಟೈಮ್ಸ್ ಸ್ಮಾಲ್ ಕ್ಯಾಪ್ ಅಂಡರ್ ಪರ್ಫಾರ್ಮೆನ್ಸ್ ಹೋಗುತ್ತೆ. ಹಾಗಂದಾಗ ಸ್ಮಾಲ್ ಕ್ಯಾಪ್ ಚೆನ್ನಾಗಿಲ್ಲ ಅಂತಲ್ಲ, ಅಂದರೆ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಈ ಥರ ಒಂದು ವೇರಿಯೇಷನ್ ನೋಡಿ. ಬಟ್ ನೀವು ಒಂದು ಪಾಯಿಂಟ್ ಹೇಳಿದ್ರೆ, ಓವರಾಲ್ ಪರ್ಫಾರ್ಮೆನ್ಸ್ ಐ ಆಮ್ ವೆರಿ ಹ್ಯಾಪಿ, ದಟ್ ಈಸ್ ವಾಟ್ ಇಂಪಾರ್ಟೆಂಟ್ ಫಾರ್ ಅಸ್. Overall performance is good. ಅದನ್ನ ಹೇಳ್ತಾರೆ, ಓವರಾಲ್ ಪರ್ಫಾರ್ಮೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಇಂಡಿವಿಜುವಲ್ ಸ್ಕೀಮ್ ವೈಸ್. ಯಾಕಂದ್ರೆ ಈ ವರ್ಷ ಚೆನ್ನಾಗಿರೋ ಸ್ಕೀಮು ನೆಕ್ಸ್ಟ್ ಟೈಮ್ ಅದು ಡೌನ್ ಆಗುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ಥರ್ಡ್ ಸ್ಕೀಮ್ ಇದು ಚೆನ್ನಾಗಿರುತ್ತೆ. ಇದು ನೀವು ಸೈಕಾಲಜಿಕಲಿ ನೀವು ನೋಡಿದಾಗ 15 ವರ್ಷದ ಪರ್ಫಾರ್ಮೆನ್ಸ್ ತೆಗೆದು ನೋಡಿ, ಎಲ್ಲ ಸ್ಕೀಮ್ಗಳದು ಒಂದು 12% ಕೊಟ್ಟಿರ್ತದೆ, ಒಂದು 14% ಕೊಟ್ಟಿರ್ತದೆ, ಒಂದು 16% ಕೊಟ್ಟಿರ್ತದೆ, ಭಾಳ ವ್ಯತ್ಯಾಸ ಕಾಣಿಸ್ತದೆ. ಶಾರ್ಟ್ ಪೀರಿಯಡ್ನಾಗ ಮಾತ್ರ ವ್ಯತ್ಯಾಸ ಜಾಸ್ತಿ ಕಾಣಿಸ್ತದೆ. ಸೊ ಹಾಗಾಗಿ ದಟ್ ಈಸ್ ಅ ಸ್ಟ್ರಾಟಜಿ, ಗುಡ್ ಸ್ಟ್ರಾಟಜಿ. ನನ್ನ ಪ್ರಕಾರ ನಿಮ್ಮ ಪೋರ್ಟ್ಫೋಲಿಯೋ ಹೆಲ್ದಿ ಆಗಿದೆ, ಹಂಗಿದ್ರೇ ಹೆಲ್ದಿ ಆಗಿದೆ ಅಂತ ಅರ್ಥ. ಇಲ್ಲ ಹೋದ್ರೆ ಒಂದೇ ಸಲ ಮೇಲೆ ಹೋಗ್ಬೇಕು, ಬಿದ್ದು ಒಂದೇ ಸರಿ ಬರ್ತವೆ ಅಂದ್ರೆ ಅವಾಗ ಅದನ್ನ ನಾವು ಪೋರ್ಟ್ಫೋಲಿಯೋ ಡೈವರ್ಸಿಫೈ ಮಾಡೋದು ನೆಸೆಸಿಟಿ ಇದೆ. ಬಟ್ ಆದರೂ ಸಹ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ನಾನು ಕೂತ್ಕೊಂಡು ಅದನ್ನ ಒಂದ್ಸರಿ ನೋಡಿ ನಾನು ನಿಮ್ಗೆ ಸಜೆಷನ್ ಕೊಡ್ತೀನಿ. ನೆಕ್ಸ್ಟ್ ಟೈಮ್ ಬಂದಾಗ ನನ್ನನ್ನು ಮೀಟ್ ಮಾಡಿ ಖಂಡಿತ ಗೈಡ್ ಮಾಡ್ತೀನಿ. ಪಾಯಿಂಟ್ ನಂಬರ್ 1. ಎರಡನೇ ಕ್ವಶನ್, ಸರ್ ಈಗ ಲಂಸಮ್ ಏನಾರು ಇನ್ವೆಸ್ಟ್ ಮಾಡೋಕ್ಕೆ ಒಳ್ಳೆ ಅವಕಾಶ ಇದೆ ಅಂದ್ರೆ ಖಂಡಿತ ಎಸ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಮಾರ್ಕೆಟ್ ಇದೆ 10% ಡಿಸ್ಕೌಂಟ್ ಅಲ್ಲಿ ಇದೆ. ಎರಡನೇದು, ನೀವು ಲಂಸಮ್ ಇನ್ವೆಸ್ಟ್ಮೆಂಟ್ ಕೊಟ್ಟರು ನಾವು ಒಂದೇ ಸರ್ತಿಗೆ ಹಾಕಲ್ಲ, ಅದನ್ನ ಆ ದುಡ್ಡನ್ನ ನೆಕ್ಸ್ಟ್ 6 ಮಂತ್ಸ್ಗೆ ಡಿವೈಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನೀವು 1 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ ಮಾಡಬೇಕಂತಂದ್ರೆ ಅದನ್ನ ನಾನು 1 ಲಕ್ಷ ಡಿವೈಡ್ ಬೈ ಇಂಟು 6 ಮಾಡ್ತೀನಿ. ಮೇ ಬಿ ನಾನು ಒಂದು 12,000 13,000 ಅಷ್ಟು ತಿಂಗಳ ಇನ್ವೆಸ್ಟ್ ಮಾಡ್ತಾ ಹೋಗ್ತೀನಿ. ಒಂದೇ ಸರ್ತಿಗೆ ಅದನ್ನ ಡಂಪ್ ಮಾಡೋ ಬದಲು ನೆಕ್ಸ್ಟ್ 6 ತಿಂಗಳಿಗೆ ಅದನ್ನ ಇನ್ವೆಸ್ಟ್ಮೆಂಟ್ ನಾನು ಪುಷ್ ಮಾಡ್ತೀನಿ. ಇದಕ್ಕೆ STP ಅಂತ ಕರಿತೀವಿ, ಸಿಸ್ಟಮೆಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಂತ ಮಾಡ್ತೀವಿ. ಹಾಗಾಗಿ ನಿಮ್ ಲಂಸಮ್ ದುಡ್ಡು ತಗೊಂಡ್ ಬರಕ್ಕೆ ಖಂಡಿತ ಒಳ್ಳೆ ಟೈಮು. ಬಟ್ ಅದನ್ನ ಒಂದು 6 ಮಂತ್ಸ್ಗೆ ನಾವು ಡಿವೈಡ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಮಾರ್ಕೆಟ್ ಯಾವ ಲೆವೆಲಿಂದ ಮೇಲೆ ಹೋಗ್ತಾನೋ ನನಗೂ ಗೊತ್ತಿಲ್ಲ, ಇನ್ನು ಕೆಳಗೆ ಎಷ್ಟು ಬರ್ತಾನೋ ನನಗೂ ಗೊತ್ತಿಲ್ಲ. ಆದ್ರೆ ಮ್ಯಾಲ್ ಹೋದ್ರೂ ನಮಗೆ ಒಂದು ಅವರೇಜಿಂಗ್ ಸಿಗುತ್ತೆ, ಕೆಳಗೆ ಬಂದರೂ ಒಂದು ಅವರೇಜಿಂಗ್ ಸಿಗುತ್ತೆ. ಅದು ಒಂದು ಸ್ಟ್ರಾಟಜಿ ಮಾಡುವಂಥದ್ದು ಎರಡನೇದು. ಮೂರನೇದು, ಸರ್ FIಗಳ ಥರ DIಗಳು ಸೆಲ್ ಮಾಡ್ತಾರೆ. DI ಡೈರೆಕ್ಟ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದ್ರೆ ಏನು, ಅವರು ಇಂಡಿಯನ್ ಕಂಪ್ನಿನ ಜೊತೆ ಟೈ ಅಪ್ ಮಾಡ್ಕೊಂಡು ದೇ ವಿಲ್ ಪಾರ್ಟಿಸಿಪೇಟ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್. ಈಗ ಒಂದು ಯಾವ್ದು DI ಕಂಪ್ನಿ ಬಂದದ, ಈಗ ಸಪೋಸ್ ಎಕ್ಸಾಂಪಲ್ ಆಪಲ್ ಏನ್ ಮಾಡಿದೆ, ಟೈಡ್ ಅಪ್ ವಿತ್ ಫಾಕ್ಸ್ಕಾನ್, ಇಟ್ಸ್ ಅ ವೆಂಡರ್. ಅವ್ರ ಜೊತೆ ಟೈ ಅಪ್ ಮಾಡ್ಕೊಂಡು ಇಂಡಿಯಾದಲ್ಲಿ ದೇ ಆರ್ ಡೂಯಿಂಗ್ ಅಸೆಂಬ್ಲಿಂಗ್ ಅಂಡ್ ಸಮ್ ಪಾರ್ಟ್ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್. ಸಡನ್ ಆಗಿ ಅವ್ರು ಓವರ್ನೈಟ್ ಇಲ್ಲಿ ಹೋಗ್ತಾರೆ, ಯಾಕಂದ್ರೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಬಂಡವಾಳ ಹಾಕಿ. ಈ ಒಬ್ಬ ಫ್ಯಾಕ್ಟ್ರಿ ಹಾಕಿರೋನಿಗೆ ಏನೇ ಕಷ್ಟ ಬಂದು ಮಾಡ್ತಾನೆ, ಯಾಕಂದ್ರೆ ಹಿ ನಾಟ್ ಈಸಿ ಟು ಮೂವ್ ಔಟ್ ಆಫ್ ದ ಕಂಟ್ರಿ. ಹಾಗಾಗಿ ಚೈನಾದಿಂದ ಇವತ್ತು ಎಷ್ಟೊಂದು ಕಂಟ್ರಿಗಳು ನಮ್ಮ ಕಂಪ್ನಿಗಳು ನಮ್ಮ ಇಂಡಿಯಾಗೆ ಬರ್ತಾ ಇದಾವೆ ಅಂದ್ರೆ ಸ್ಲೋಲಿ ಬರ್ತಾ ಇದ್ದಾರೆ, ಒಂದೇ ಸರ್ತಿಗೆ ಬರ್ತಾ ಇಲ್ಲ. ಆದರೆ ಅವ್ರಿಗೆ ಏನಪ್ಪ ಅಂದ್ರೆ ಒಂದೇ ಕಂಟ್ರಿ ಮೇಲೆ ಡಿಪೆಂಡ್ ಇರಬಾರ್ದು ಅನ್ಕೊಂಡ್ಬಿಟ್ಟು ದೇ ಆರ್ ಲುಕಿಂಗ್ ಆಲ್ಟರ್ನೇಟ್ ಆಪ್ಷನ್ ಇನ್ ಇಂಡಿಯಾ. ಸೊ ಹಾಗಾಗಿ DI ಇನ್ವೆಸ್ಟ್ಮೆಂಟ್ ಒಂದು ಕಡೆ ಇದೆ. ಆಮೇಲೆ DIಗಳು ಹೋದ್ರೂ ನಮ್ಮ ಎಕನಾಮಿ ಮೇಲೆ ಏನು ತುಂಬ ಇಂಪ್ಯಾಕ್ಟ್ ಆಗಲ್ಲ. ಯಾಕಂದ್ರೆ ಇವತ್ತು ಇಂಡಿಯನ್ ಕಂಪ್ನಿಗಳು TCS ತಗೊಂಡಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ಗಳಾಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಇವೆಲ್ಲನೂ ದೇ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಹಾಗಾಗಿ ನನ್ನ ಪ್ರಕಾರ ಇವತ್ತು ಅವ್ರು ನಮ್ಮನ್ನು ಬಿಟ್ಟು ಹೋಗೋದಕ್ಕಿಂತ ನಮ್ಮ ದೇಶದಲ್ಲಿ ಉಳ್ಕೊಳ್ಳೋದು ಅವ್ರಿಗೆ ಬೆನಿಫಿಟ್ ಅದ. ಯಾಕಂದ್ರೆ ಇಂಡಿಯಾ ಇಸ್ ಗ್ರೋಯಿಂಗ್ ಬೆಟರ್, ಗ್ರೋಯಿಂಗ್ ಎಕನಾಮಿ ಅದ, ಕರೆಕ್ಟ್ ಅಲ್ವಾ? ಸೊ ಅವ್ರಿಗೆ ಬೇರೆ ಎಲ್ಲಾ ಕಂಪೇರ್ ಮಾಡಿದ್ರೆ ಡೆಮೋಕ್ರಸಿ ಇರುವಂತ ಕಂಟ್ರಿ, ಒಳ್ಳೆ ಪಾಲಿಸಿ ಇದೆ, ಒಳ್ಳೆ ಹ್ಯೂಮನ್ ರಿಸೋರ್ಸಸ್ ಇದೆ, ನಾಲೆಜಬಲ್ ಹ್ಯೂಮನ್ ರಿಸೋರ್ಸಸ್ ಅದ, ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ಮತ್ತೆ ಟ್ಯಾಕ್ಸ್ ಕಂಪ್ಯಾರಿಟಿವ್ಲಿ ವರ್ಲ್ಡ್ ಕಂಪೇರ್ ಮಾಡಿದಾಗ ಇಂಡಿಯನ್ ಟ್ಯಾಕ್ಸ್ ಇಸ್ ಕ್ವೈಟ್ ರೀಸನಬಲ್ ಆಗಿದೆ. ಸೊ ನನ್ನ ಪ್ರಕಾರ ದೇ ವಿಲ್ ಲುಕ್ ಇಂಡಿಯಾ ಇಸ್ ಅ ಗುಡ್ ಅಪರ್ಚುನಿಟಿ ಅಂತ ನನಗೆ ಅನಿಸ್ತಾ ಇದೆ. Sir, I got this question because the graph when you have shown there is a depression in the DII curve also. If the ಏನಾಗುತ್ತೆ, ಅವರು ಕರೆಕ್ಟ್ ವಾಟ್ ಯು ಆರ್ ಟೆಲಿಂಗ್ ಇಸ್ ಕರೆಕ್ಟ್, ಬಟ್ ದಟ್ ಇಸ್ ಅ ವೆರಿ ಸ್ಲೋ ಈ ಪ್ರೊಸೆಸ್ ಅಲ್ಲಿ ಬಂದಿರುವಂತ, ಬಟ್ ಇಟ್ ಇಸ್ ನಾಟ್ ಗಾನ್ ಟು ವೆರಿ ಡ್ರಾಸ್ಟಿಕ್ ಲೋ. Okay, ಥ್ಯಾಂಕ್ ಯು ಸರ್. ಎಸ್, ರಾಧೇಶ್ಯಾಮ್ ಅವರ ಕೇಳಿ. ನಮಸ್ತೆ ಸರ್, ನಾನು ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆಗಿದ್ದೀನಿ. ಮೇ ಬಿ ನಾನು ಮಿಸ್ ಮಾಡಿದ್ನೋ ಅಥವಾ ನೀವು ಕವರ್ ಮಾಡಿದ್ರೋ ನನ್ಗೆ ಗೊತ್ತಿಲ್ಲ. FII ಅವರು ದುಡ್ಡು ತಗೊಂಡು ಹೋಗೋದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ ನನಗೆ. ಓಕೆ, ವೆರಿ ಗುಡ್ ಸರ್, ನಾನು ಅದನ್ನ ಕವರ್ ಮಾಡಿದೆ. ಒಂದು ಏನಾಗಿದೆ, ಓವರ್ ಆಲ್ ಮನಿ ಸಪ್ಲೈ ಕಡಿಮೆ ಆಗಿದೆ. ಅಂದ್ರೆ ಮನಿ ಸಪ್ಲೈ ಕಡಿಮೆ ಆಗಿದೆ ಅಂತಂದ್ರೆ ಏನರ್ಥ, ನಿಮ್ಗೆ ಗೊತ್ತಿರ್ಬೋದು, US ಇಸ್ ಅ ಕಂಟ್ರಿ ವೇರ್ ದೇ ಪ್ರಿಂಟ್ ಲಾಟ್ ಆಫ್ ಕರೆನ್ಸೀಸ್. ಅದೊಂದು ಪವರ್ ಅವ್ರಿಗಿದೆ. ಸೊ ಯಾವಾಗ
ಯಾವಾಗಲೂ ಅವ್ರು ಏನು ಮಾಡ್ತಾರೆ, US will always print the notes and distribute to the system because they have that privilege. ಬಟ್ ಕಳೆದ ಒಂದು ಅದರಿಂದ ಏನಾಗಿದೆ, ಇನ್ಫ್ಲೇಷನ್ ಇಸ್ ವೆರಿ ಹೈ. US ಅಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಪೋಸ್ಟ್ ಕೋವಿಡ್ ಇಂದ. ದೇ ನಾಟ್ ಏಬಲ್ ಟು ಕಂಟ್ರೋಲ್ ದ ಇನ್ಫ್ಲೇಷನ್. ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ, ಹೊಸ ಪಾಲಿಸಿ ಪ್ರಕಾರ ದೇ ವಾಂಟ್ ಟು ರೆಡ್ಯೂಸ್ ದಿ ಮನಿ ಸಪ್ಲೈ. ಸೊ ಮನಿ ಸಪ್ಲೈ ಕಡಿಮೆ ಆದಾಗ ಏನಾಗ್ಬಿಡುತ್ತದೆ ಅಂದ್ರೆ ಏನು, ಬ್ಯಾಂಕ್ ವಿಲ್ ಟೇಕ್ ಬ್ಯಾಕ್ ದಟ್ ಮನಿ ಆಟೋಮೆಟಿಕ್ಲಿ ಟು ಕಂಟ್ರೋಲ್ ದ ಇನ್ಫ್ಲೇಷನ್. ಸೊ ಹಾಗಾಗಿ ಆ ಒಂದು ಪಾಯಿಂಟ್ ಆಫ್ ಇಂದ FI ಗಳು ಹೋಗಿದ್ದಾರೆ. ಅವ್ರೇನು ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿಲ್ಲ, ಅವ್ರು ವಾಪಸ್ ಅವ್ರ ಕಂಟ್ರಿಗೆ ಹೋಗಿದೆ. ದಟ್ ಮನಿ ಹ್ಯಾಸ್ ವೆಂಟ್ ಬ್ಯಾಕ್. ದಟ್ ಇಸ್ ಒಂದು ರೀಸನ್. ಎರಡನೇದು ಏನಾಗಿದೆ ಅಂತಂದ್ರೆ, ಓವರಾಲ್ ಒಂದು ಮಾರ್ಕೆಟ್ ಅಲ್ಲಿ FI ಗಳಿಗೆ ಹೋಗಕ್ಕೆ ಇನ್ನೊಂದು ಕಾರಣ ಏನಂತಂದ್ರೆ, ಈ ಒಂದು ಕೆಲವೊಂದು ಜಿಯೋ ಪೊಲಿಟಿಕಲ್ ಏನು ಇಶ್ಯೂಗಳು ನಡೀತಾ ಇದೆ. ಯಾಕಂದ್ರೆ ಹೊಸ ಪ್ರೆಸಿಡೆಂಟ್ ಬಂದ್ರು, ವಾಟ್ ಈಸ್ ಹಿಸ್ ಪಾಲಿಸೀಸ್, ವಾಟ್ ಆರ್ ದ ಥಿಂಗ್ಸ್ ಈಸ್ ಗೋಯಿಂಗ್ ಟು ಮೇಕ್, ದೇರ್ ಆಲ್ಸೋ ವಾಂಟ್ ಟು ಸಿ ಅಂಡ್ ವಾಚ್. ನೋಡ್ಕೊಂಡ್ಬಿಟ್ಟು ಆಮೇಲೆ ಡಿಸಿಷನ್ ತಗೊಳ್ಳೋಣ. ಅಲ್ಲಿವರೆಗೆ ಲೆಟ್ ಅಸ್ ನಾಟ್ ಟೇಕ್ ಎನಿ ಅಂತ ಹೇಳ್ಕೊಂಡು. ಯಾಕಂದ್ರೆ ಹಿ ಮೇಡ್ ಇಟ್ ವೆರಿ ಕ್ಲಿಯರ್, ಯಾರ್ಯಾರು ನಮ್ಮ ದೇಶಕ್ಕೆ ಏನೋ ಎಕ್ಸ್ಪೋರ್ಟ್ ಮಾಡ್ತೀರಾ, ನಾನು ಅವ್ರಿಗೆ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಂಥವೆಲ್ಲನೂ ಅವ್ರ ಎಕನಾಮಿ ಮೇಲೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇದೆ. ಹಿಂಗಾಗಿ ಅದು ಹೇಳ್ತಾ ಇರೋದು ಎಲ್ಲನೂ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಬಟ್ ಎಲ್ಲೋ ಒಂದು ಕಡೆ ಅವರಿಗೆ ದೇ ವಾಂಟ್ ಟು ಸಿ ದಟ್ ಓಕೆ ವಿ ವಿಲ್ ಗೋ ಬ್ಯಾಕ್ ಅಂಡ್ ಕಮ್ ಬ್ಯಾಕ್ ಅನ್ನೋದು ಒಂದಿದೆ. ಮೂರನೇದು, ಎಲ್ಲೋ ಒಂದು ಕಡೆ ಇಂಡಿಯಾದ ಸ್ವಲ್ಪ ಮಾರ್ಕೆಟ್ ಓವರ್ ವ್ಯಾಲ್ಯೂಯೇಷನ್ ಹೋಗಿತ್ತು. ಸೊ ಅಂತ ಟೈಮಲ್ಲಿ ಅವ್ರೇನು ಮಾಡ್ತಾರೆ, ಪ್ರಾಫಿಟ್ನ ಬುಕ್ ಮಾಡಿ ಹೋಗೋಣ, ತಿರ್ಗಾ ಮಾರ್ಕೆಟ್ ಇಟ್ ಕಮ್ಸ್ ಎಟ್ ಅ ಗುಡ್ ವ್ಯಾಲ್ಯೂಯೇಷನ್, ವಿಲ್ ಕಮ್ ಬ್ಯಾಕ್ ಅನ್ನೋ ಅದನ್ನು ಒಂದು ರೀಸನ್ ಇರ್ಬೋದು. ಸೊ ಇದಕ್ಕೆ 3-4 ರೀಸನ್ಗಳು ಸೇರ್ಕೊಂಡು ಇವತ್ತು FI ಗಳು ಹೋಗಿದ್ದಾರೆ. ಬಟ್ ದಿಸ್ ಇಸ್ ಆನ್ ಗೋಯಿಂಗ್ ಪ್ರೊಸೆಸ್. ಯಾವಾಗಲೂ ಅಷ್ಟು FI ಗಳು ಹೋಗ್ತಾರೆ ಬರ್ತಾರೆ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಏನಾಗಿದೆ, ಲಾಸ್ಟ್ 3-4 ವರ್ಷದಿಂದ FI ಗಳು ಎಷ್ಟು ಮೇಲೆ ಹೋಗ್ತಾ ಇದ್ರು, ಅಷ್ಟು ಇಂಡಿಯನ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ನಮ್ಮ ದೇಶದಲ್ಲಿ ಬೈ ಮಾಡ್ತಾ ಇದ್ರು. ಅದು ನಮಗೆ ಇವತ್ತು ಬೆನಿಫಿಟ್ ಆಗಿ ಕಾಣಿಸ್ತಾ ಇದೆ. ಎಸ್ ರಕ್ಷಿತ್, ಗೋ ಹೆಡ್. ನನ್ನ ಪ್ರಶ್ನೆ ಬಂದು, ಕ್ಯಾಪಿಟಲ್ ಗೇನ್ಸ್ ಇಂದ ಬಂದಂತ ಇನ್ಕಮ್ ಅನ್ನ ಕ್ಯಾನ್ ವಿ ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್ಸ್ ಅಂಡ್ ಕ್ಯಾನ್ ವಿ ಗೆಟ್ ದ ಎಕ್ಸಾಮ್ಷನ್, ಟ್ಯಾಕ್ಸ್ ಎಕ್ಸಾಮ್ಷನ್ಸ್? ಕ್ಯಾಪಿಟಲ್ ಗೇನ್ ಫ್ರಮ್ ದ ಸೆಲ್ಲಿಂಗ್ ದ ಪ್ರಾಪರ್ಟಿ ಸರ್? ಎಸ್ ಸರ್. ಓಕೆ, ಖಂಡಿತವಾಗ್ಲೂ ಕ್ಯಾಪಿಟಲ್ ಗೇನ್ ಇಂದ ಬಂದಿರುವಂತ ಇನ್ವೆಸ್ಟ್ಮೆಂಟ್ ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕೋದ್ರಿಂದ ನಿಮಗೆ ಎಕ್ಸಾಮ್ಷನ್ ಸಿಗಲ್ಲ. ಬಟ್ ಏನಂತಂದ್ರೆ ಕೆಲವೊಂದು ಬಾಂಡ್ಸ್ ಇದೆ, ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಬಾಂಡ್ಸ್, ಫಾರ್ ಎಕ್ಸಾಂಪಲ್ ಈಗ REC ಬಾಂಡ್ ಇದೆ, ಅಂತ ಕಡೆ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಅಪ್ ಟು 50 lakhs ವರೆಗೂ ನಿಮಗೆ ಎಕ್ಸಾಮ್ಷನ್ ಆಪ್ಷನ್ ಇದೆ. ಬಟ್ ಡೆಫಿನೆಟ್ಲಿ ಇಟ್ ಇಸ್ ನಾಟ್, ದಟ್ ಎಕ್ಸಾಮ್ಷನ್ ಇಸ್ ನಾಟ್ ದೇರ್ ಫಾರ್ ದ ಇಕ್ವಿಟಿ ಮಾರ್ಕೆಟ್. Okay, that is one, sir. My second question is with respect to income tax. Okay. Yellow on kade there is a information that income tax slab rates will be revised as early as possible, and the information is from finance department. Is it true or? Sir, definitely sir. No idea. But ನನ್ನ ಪ್ರಕಾರ ಸ್ವಲ್ಪ ಚಾನ್ಸಸ್ ಆರ್ ವೆರಿ ಲೋ ಬಿಕಾಸ್ ರೀಸೆಂಟ್ಲಿನೇ ದೇ ಇನ್ಕ್ರೀಸ್ ಫ್ರಮ್ 10% to 12.5%. ಯು ಟಾಕಿಂಗ್ ಅಬೌಟ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನೀವು ಮಾತಾಡ್ತಾ ಇರೋದಾ? Yes sir, income tax with respect to capital gain. ಸರ್ ಗೊತ್ತಿಲ್ಲ ಸರ್, ಐ ಆಮ್ ಆಲ್ಸೋ ಫಿಂಗರ್ ಕ್ರಾಸ್. ಬಟ್ ನಾ ಏನು ಹೇಳ್ತೀನಿ ಸರ್, ಐ ಥಿಂಕ್ ಈ ಸರ್ತಿ ಅವ್ರು ಅಷ್ಟೊಂದು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ದೇ ಡಿಡ್ ಸಮ್ ಆಫ್ ದ ಎಕ್ಸ್ಪೆರಿಮೆಂಟ್ಸ್ ಅಂಡ್ ದೇ ಗಾಟ್ ಇಟ್. ಗೊತ್ತಿಲ್ಲ ಸರ್, ಐ ಆಮ್ ಆಲ್ಸೋ ಸರ್ಪ್ರೈಸ್. ಬಟ್ ನಾ ಒಂದು ಹೇಳ್ತೀನಿ ನಿಮಗೆ, ಏನೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ನಾವು ಬಜೆಟ್ ಇನ್ಫ್ಲೂಯೆನ್ಸಿಂಗ್ ಮಾರ್ಕೆಟ್ ಇಸ್ ಕಂಪ್ಯಾರಿಟಿವ್ಲಿ ಮಚ್ ಲೆಸ್ ಆಗೋಗಿದೆ. ಸೊ ಲೆಟ್ ಅಸ್ ವೇಟ್ ಅಂಡ್ ವಾಚ್ ಸರ್. ಮೇಡಮ್ ಮಿನಿಸ್ಟರ್ ಏನ್ ಮಾಡ್ತಾರೆ ಅಂತ ನೋಡ್ಬಿಟ್ಟು ಡಿಸೈಡ್ ಮಾಡೋಣ. Fine sir, thank you sir, thank you very much. ಥ್ಯಾಂಕ್ ಯು ಸರ್. ಓಕೆ, ಹಿತೇಶ್. ನಮಸ್ಕಾರ ಸರ್. ಇದು ನನ್ನ ಡೌಟ್ ಏನಂದ್ರೆ, ವಾಟ್ ಈಸ್ ಯುವರ್ ವ್ಯೂ ಆನ್ SWP, ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್, ಅಂಡ್ ಹೌ ಡಸ್ ಇಟ್ ವರ್ಕ್ ಅಂತ ಕೇಳಿ. ಓಕೆ, ಸಿ SWP is a wonderful tool for especially people who looking for a regular income. Normally SWP ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಯಾರೇ ಒಂದು ಇನ್ವೆಸ್ಟರ್ಸ್ ಗಳಿಗೆ ಒಂದು ರೆಗ್ಯುಲರ್ ಇನ್ಕಮ್ ಬೇಕು ಅಂತಂದಾಗ ಈ ಒಂದು ರೆಗ್ಯುಲರ್ SWP ನ ಆಪ್ಷನ್ ಕೊಟ್ಟಿದ್ವಿ. ನಾರ್ಮಲಿ SWP ಗೆ ಹೇಗೆ ವರ್ಕ್ ಆಗುತ್ತೆ, ಕೆಲವರು ಇನ್ವೆಸ್ಟರ್ಸ್ ಗಳು ಕಳೆದ 10-15 ವರ್ಷದಿಂದ SIP ಮಾಡ್ಕೊಂತ ಬಂದಿದ್ದಾರೆ. ಇವಾಗ ಅವ್ರದ್ದು ಕಾರ್ಪಸ್ ಒಂದು ಸಿಗ್ನಿಫಿಕೆಂಟ್ ಅಮೌಂಟ್ ಆಗಿ ಬೆಳೆದಿದೆ. ಇವಾಗ ಏನಾಗಿದೆ, ಯಾವುದೋ ಕಾರಣದಿಂದ ಅವ್ರಿಗೆ ಒಂದು ಇನ್ಕಮ್ ಇಲ್ಲ. ಆ ಇನ್ಕಮ್ ಇಲ್ಲದೆ ಇದ್ದಾಗ ಅವಾಗ ಏನಾಗುತ್ತೆ, ಅಥವಾ ಯಾವುದೋ ಒಂದು ಅವ್ರ ರೆಗ್ಯುಲರ್ ಜಾಬ್ ನ ಬಿಟ್ಬಿಟ್ಟು ದೇ ವಾಂಟ್ ಟು ಡಿಪೆಂಡ್ ಆನ್ ದಿಸ್ ಒನ್ ರೆಗ್ಯುಲರ್ ಇನ್ಕಮ್ ಲೈಕ್ ಪ್ಯಾಸಿವ್ ಇನ್ಕಮ್, ಅಂತದಕ್ಕೆ SWP ನಾವು ರೆಕಮೆಂಡ್ ಮಾಡ್ತೀವಿ. ನಾರ್ಮಲಿ ನಾವು SWP ನಲ್ಲಿ ಹೇಗೆ ಕೆಲಸ ಮಾಡ್ತೀವಿ ಅಂತಂದ್ರೆ, ಇಫ್ ಸಂಬಡಿ ಇಸ್ ಇನ್ವೆಸ್ಟಿಂಗ್ ಸೇ 20 lakh rupees, ಆ 20 lakh rupees SIP ಇಂದ ಅಕ್ಯುಮುಲೇಟ್ ಮಾಡಿರ್ಬೋದು ಅಥವಾ ಲಂಪ್ ಸಮ್ ಇನ್ವೆಸ್ಟ್ ಮಾಡಿರ್ಬೋದು. 20 lakh ಇನ್ವೆಸ್ಟ್ ಮಾಡಿರೋರಿಗೆ ಪ್ರತಿ ತಿಂಗಳು ನಾವು ಏನ್ ಮಾಡ್ತೀವಿ, 10,000 rupees ಅಂದ್ರೆ 6% per annum ಅವರಿಗೆ ನಾವು ರೆಗ್ಯುಲರ್ ರಿಟರ್ನ್ಸ್ ಕೊಡ್ತಾ ಹೋಗ್ತೀವಿ. ಅದೊಂದು ರೆಗ್ಯುಲರ್ ಇನ್ಕಮ್ ಕ್ಯಾಶ್ ಫ್ಲೋ ಆಗುತ್ತೆ. ರಿಮೈನಿಂಗ್ 4 to 6% ಅಷ್ಟು ಏನು ಮಾರ್ಕೆಟ್ ಅಪ್ರಿಸಿಯೇಷನ್ ಸಿಗುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್, ಅರೌಂಡ್ 8 to 10% ಅದನ್ನ ನಾವು ಅಕ್ಯುಮುಲೇಷನ್ ಆಗಕ್ಕೆ ಅಲ್ಲಿ ಬಿಡ್ತಾ ಇದೀವಿ. ಸೊ ಹೀಗಾಗಿ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಏನಾಗಿದೆ, ಬಹಳಷ್ಟು ಜನ ನಮ್ಮ ಇನ್ವೆಸ್ಟರ್ಸ್ ಗಳಿಗೆ ಒಂದು ರೆಗ್ಯುಲರ್ ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಮಾಡೋಕ್ಕೆ ಮತ್ತೆ ಅವರ ಒಂದು ಫ್ಯೂಚರ್ ರಿಕ್ವೈರ್ಮೆಂಟ್ಗಳಿಗೆ, ಕೆಲವರಿಗೆ ಸರ್ಟನ್ ಪೀರಿಯಡ್ ಆದ್ಮೇಲೆ ದೇರ್ ಮೈಟ್ ಬಿ ಜಾಬ್ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ, ಇನ್ನು ಕೆಲವರಿಗೆ ಪೆನ್ಷನ್ ಇಲ್ಲದೆ ಇರುವಂತ ಜಾಬ್ ಇರುತ್ತೆ. ಅಂತವ್ರೆಲ್ಲರಿಗೂ SWP ಕ್ಯಾನ್ ವರ್ಕ್ ಲೈಕ್ ಎ ಪೆನ್ಷನ್ ಪ್ಲಸ್ ಕ್ಯಾಪಿಟಲ್ ಅಪ್ರಿಸಿಯೇಷನ್, ಎರಡಕ್ಕೂ ಒಂದು ಒಳ್ಳೆ ಬೆನಿಫಿಟ್ ಇದೆ. ನಮ್ಮ ಒಂದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಿತ್ ಅವರ್ ಇನ್ವೆಸ್ಟರ್ಸ್ ಇಸ್ ಫ್ಯಾಂಟಾಸ್ಟಿಕ್. ಪೀಪಲ್ ಆರ್ ಕ್ವೈಟ್ ಹ್ಯಾಪಿ. ಅಂಡ್ ನಮ್ದು ಒಂದು ಏನಪ್ಪಾ ಅಂತಂದ್ರೆ, ಓವರ್ ಆಲ್ ಲುಕಿಂಗ್ ಫಾರ್ ಅ ರೀಸನೇಬಲಿ ಗುಡ್ ರಿಟರ್ನ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ಮೇ ಬಿ 8 to 10 years ಪ್ಲಸ್ ರೆಗ್ಯುಲರ್ ಇನ್ಕಮ್, ಇಂಥವ್ರಿಗೆ SWP ಇಸ್ ಅ ಗುಡ್ ಆಪ್ಷನ್. ಥ್ಯಾಂಕ್ ಯು. ಮಂಜುನಾಥ್ ಪಟೇಲ್. ಎಸ್ ಮಂಜುನಾಥ್ ಸರ್, ನಂದು ಕೆಲವೊಂದು SIP ಬಂದ್ಬಿಟ್ಟು ಸರ್ ಕನ್ಸಿಡರಬಲ್ ಗೇನ್ ಇದೆ ಸರ್, ಅದನ್ನ ವಿಡ್ರಾ ಮಾಡಿಬಿಟ್ಟು ಯಾವ್ದು ಅಂಡರ್ ಪರ್ಫಾರ್ಮಿಂಗ್ ಇದೆಯಲ್ಲ ಅದರಲ್ಲಿ ಹಾಕ್ಬೋದು ಸರ್ ಈ ಟೈಮಲ್ಲಿ ಅಂತ ಒಂದು ಕ್ವಶನ್ ಸರ್. ಸೆಕೆಂಡ್ ಸರ್, ಇನ್ ಬಿಟ್ವೀನ್ ನಾನು ಲಂಸಮ್ ಅಮೌಂಟ್ ಒಂದ್ಸಲ 20,000 30,000 ಯಾವ್ದು ಬೆಸ್ಟ್ ಪರ್ಫಾರ್ಮಿಂಗ್ ಇತ್ತು ಅದ್ರಲ್ಲಿ ಆಗ್ತಾ ಬರ್ತಾ ಇದೆ ಸರ್. ಸೊ ಅದೊಂದು ಸ್ವಲ್ಪ ಕಾನ್ಫ್ಲಿಕ್ಟ್ ಇದೆ, ಸೊ ಅದನ್ನೊಂದು ಕ್ಲಾರಿಟಿ ಬೇಕಿತ್ತು ಸರ್. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಸರ್, ಏಪ್ರಿಲ್ ಇಂದ ನಾವು ಸ್ವಲ್ಪ ನಂದು
SIP ಅಮೌಂಟ್ ಇನ್ಕ್ರೀಸ್ ಮಾಡ್ಬೇಕಂತಿತ್ತು, ಬಟ್ ಈ ಮಾರ್ಕೆಟ್ ಬಿದ್ದಿದೆ ಸರ್. ಪ್ಯಾರಲಲ್ಲಿ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೆ. ಸೊ ಈ ಟೈಮಲ್ಲಿ SIP ಅಲ್ಲಿ ಮಾಡೋದು ಒಳ್ಳೇದಾ ಅಥವಾ ಸ್ಟಾಕ್ ಮಾರ್ಕೆಟ್ ಮಾಡೋದು ಸರ್? ನನಗೆ ಇದೊಂದು ಕ್ಲಾರಿಟಿ ಬೇಕು ಸರ್. ಓಕೆ, ಮೊಟ್ಟ ಮೊದಲನೇದಾಗಿ ಎಸ್, ನೀವೇನು ಕೇಳಿದ್ರಲ್ಲ SIP ಪರ್ಫಾರ್ಮೆನ್ಸ್ ಇದನ್ನ ತೆಗೆದು ನಾನು ಅಂಡರ್ ಪರ್ಫಾರ್ಮೆನ್ಸ್ಗೆ ಹಾಕ್ಬೇಕಾ ಅಂತೇಳಿ. ಒಂದು ನಂದು ಸ್ಟ್ರಾಂಗ್ ರೆಕಮೆಂಡೇಶನ್ ಏನು ಗೊತ್ತಾ ಮಂಜುನಾಥ್ ಅವರೇ, ಯಾವಾಗಲೂ ನಿಮ್ಮ ಅಸೆಟ್ ಅಲೋಕೇಶನ್ ಶುಡ್ ನಾಟ್ ಬಿ ಬೇಸ್ಡ್ ಆನ್ ದ ಓನ್ಲಿ ಮಾರ್ಕೆಟ್, ಇಟ್ ಶುಡ್ ಬಿ ಮೋರ್ ಆಫ್ ಅ ಗೋಲ್ ಬೇಸ್ಡ್ ಆಗಿರಬೇಕು. ಯಾಕಂದ್ರೆ ಪ್ರತಿಯೊಂದು ಮಾರ್ಕೆಟ್ ಸೈಕಲ್ ಅಲ್ಲಿ ನಾವು ನೋಡಿದಂಗೆ ಅಪ್ಸ್ ಡೌನ್ಸ್ ಹೋಗ್ತಾ ಇರುತ್ತೆ. ಬಟ್ ಮಾರ್ಕೆಟ್ ಅಲ್ಲಿ ನೀವು ಯಾವಾಗ ಅದು ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ, ಯಾವಾಗ ಅದು ಔಟ್ ಪರ್ಫಾರ್ಮೆನ್ಸ್ ಹೋಗುತ್ತೆ ಅನ್ನೋದು ಪ್ರಿಡಿಕ್ಟ್ ಮಾಡೋದಿದೆಯಲ್ಲ, ಇಟ್ಸ್ ನಾಟ್ ದಟ್ ಈಸಿ. ಬಟ್ ಒಂದೇನಪ್ಪ ಅಂತಂದ್ರೆ ನಾವು ನಾರ್ಮಲಿ ರೆಕಮೆಂಡೇಶನ್ ಈ ಒಂದು ಅಸೆಟ್ ಅಲೋಕೇಶನ್ ಹೆಂಗೆ ಕೊಟ್ಟಿರ್ತೀವಿ ಅಂದ್ರೆ ನಿಮ್ಮ ಗೋಲ್ಸ್ಗಳ ಮೇಲೆ ಶಾರ್ಟ್ ಪೀರಿಯಡ್ ಇದ್ರೆ ಅದಕ್ಕೆ ಒಂದಷ್ಟು ಆಗಿರುವಂಥದ್ದು ಪರ್ಫಾರ್ಮೆನ್ಸ್ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ಶಾರ್ಟ್ ಪೀರಿಯಡ್ಗೆ ವಿ ಗಿವ್ ಮೋರ್ ಆಫ್ ಅ ಹೈಬ್ರಿಡ್ ಫಂಡ್ಸ್. ಮೀಡಿಯಂ ಟರ್ಮ್ ಇದ್ರೆ ಲಾರ್ಜ್ ಕ್ಯಾಪ್, ಸ್ವಲ್ಪ ಲಾಂಗ್ ಟರ್ಮ್ ಇದ್ರೆ ನಾವು ಅದನ್ನ ಫ್ಲೆಕ್ಸಿ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಕೊಟ್ಟಿರ್ತೀವಿ. ಬಟ್ ಏನಾಗುತ್ತೆ, ಅಂಡರ್ ಪರ್ಫಾರ್ಮೆಂಟ್ ಡಸನ್ ಮೀನ್ ದಟ್ ಇದು ಆಲ್ವೇಸ್ ಔಟ್ ಪರ್ಫಾರ್ಮ್ ಆಗುತ್ತೆ ಅಂತಲ್ಲ. ಆದ್ರೆ ನಾನು ಇಂಪಾರ್ಟೆಂಟ್ ಏನು, ನಮ್ಮ ಒಂದು ಇನ್ವೆಸ್ಟ್ಮೆಂಟ್ಗೆ ಮಾಡುವಂತ ಇನ್ವೆಸ್ಟ್ಮೆಂಟ್ ಪರ್ಪಸ್ ಏನಿದೆ, ಅಬ್ಜೆಕ್ಟಿವ್ ಏನಿದೆಲ್ಲ, ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಅಸೆಟ್ ಅಲೋಕೇಶನ್ ಮಾಡಿದಾಗ ಅದು ಒಂದು ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಅನ್ನೋದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ದಟ್ ಇಸ್ ಪಾಯಿಂಟ್ ನಂಬರ್ 1. ಎರಡನೇದು, ನೀವು ಹೇಳಿದ್ರಿ ಸರ್ ನನ್ನ ಹತ್ರ ಲಂಸಮ್ ದುಡ್ಡಿದೆ, ನಾನು ಡೈರೆಕ್ಟ್ ಇಕ್ವಿಟಿಗೆ ಹೋಗಲ್ಲ ಅಥವಾ ಲಂಸಮ್ ಮ್ಯೂಚುವಲ್ ಫಂಡ್ SIP ಮ್ಯೂಚುವಲ್ ಫಂಡ್ ಹಾಕಲಿ. ಬಟ್ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಸರ್, ಇಂಡಿವಿಜುವಲ್ ಕಂಪನಿಗಳ ಮೇಲೆ ಹಾಕೋದು ನನಗೆ ಯಾವಾಗಲೂ ಸ್ವಲ್ಪ ರಿಸ್ಕ್ ಅನ್ಸುತ್ತೆ. ಯಾಕಂದ್ರೆ ಮಾರ್ಕೆಟ್ ಮೇಲೆ ಹೋದ್ರು ಕೆಲವೊಂದು ಇಂಡಿವಿಜುವಲ್ ಕಂಪನಿಗಳು ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿರೋದಿದೆ, ಮಾರ್ಕೆಟ್ ಬಿದ್ರು ಕೆಲವೊಂದು ಇಂಡಿವಿಜುವಲ್ ಕಂಪನಿಗಳು ಮೇಲೆ ಹೋಗಿರೋದಿದೆ. ಎಲ್ಲೋ ಒಂದು ಕಡೆ ರಿಸ್ಕ್ ಇಸ್ ಕ್ವೈಟ್ ಹೈ ಇಫ್ ಯು ಗೋ ಇಂಡಿವಿಜುವಲ್ ಸ್ಟಾಕ್ಸ್. ನನ್ನ ಪ್ರಕಾರ ಅದೇ ಬಾಸ್ಕೆಟ್ ಪೋರ್ಟ್ಫೋಲಿಯೋ ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ನಿಮಗೆ ಅದು ಬೆನಿಫಿಟ್ ಸಿಗುತ್ತೆ. ಅಟ್ ದಿಸ್ ಮೂಮೆಂಟ್ ಮಾರ್ಕೆಟ್ ಸ್ವಲ್ಪ ಕರೆಕ್ಷನ್ ಸಿಕ್ಕಿರೋದ್ರಿಂದ ಇರುವಂಥ SIP ಅಲ್ಲಿ ಇರುವಂಥ ಕೆಲವೊಂದು ಫಂಡ್ಗಳಿಗೆ ನೀವು ಟಾಪ್ ಅಪ್ ಮಾಡ್ಬೋದು, ಲಂಸಮ್ ಆಗಿ ಹಾಕಬಹುದು. ಐ ಥಿಂಕ್ ದಟ್ ಕ್ಯಾನ್ ಬಿ ಅ ಗುಡ್ ಸ್ಟ್ರಾಟಜಿ ಇದೆ. ಯಾವ್ದ್ರಲ್ಲಿ ಹಾಕಬೇಕು, ಏನು ಹಾಕಬೇಕು ಅನ್ನೋದನ್ನ ನೀವು ಪ್ರಾಬಬ್ಲಿ ಇನ್ಸ್ಪೈರಿಂಗ್ ಆಗಿ ಬಂದಾಗ ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಅಟ್ ದಿಸ್ ಮೂಮೆಂಟ್ ನನಗೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್, ಗೋಯಿಂಗ್ ಟು ಲಾರ್ಜ್ ಕ್ಯಾಪ್ ಇನ್ವೆಸ್ಟ್ಮೆಂಟ್ ಇದೆ ಬೆಟರ್ ಆಪ್ಷನ್ ಅಂತ ಅನ್ಸುತ್ತೆ. ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್ ರೈಟ್ ನೌ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಶಿವಕುಮಾರ್ ಅವರೇ. ಸರ್ ನಮಸ್ತೆ. ನಮಸ್ತೆ. ಈಗ ಕಂಟಿನ್ಯೂಸ್ ಆಗಿ FII ಇದು ಸೆಲ್ಲಿಂಗ್ ಹೋಗ್ತಾನೆ ಇದೆಯಲ್ಲ ಸರ್, ಇದೇನು ಎಂಡ್ ಏನೋ ಆ ಥರ ಏನಾದ್ರು ಇದೆಯಾ ಅಥವಾ? ಸರ್ ಖಂಡಿತ ಎಂಡ್ ಅಂತ ಇರುತ್ತೆ, ಎಲ್ಲರೂ ಬಿಟ್ಟು ಏನು ಹೋಗ್ತಾ ಇಲ್ಲ. ನಿಮ್ಗೆ ಒಂದು ಪರ್ಸೆಂಟೇಜ್ ಡೇಟಾ ತೋರಿಸಿದೆ ನಾನು. ಇಟ್ ಇಸ್ ನಾಟ್ ವೆರಿ ಸಿಗ್ನಿಫಿಕೆಂಟ್ ದೇ ಮೂಡ್ ಔಟ್. ಬಟ್ ಏನಂದ್ರೆ ದಿಸ್ ಇಸ್ ಅ ಮಾರ್ಕೆಟ್ ಸೈಕಲ್ ಸರ್. ಇದು ಆಲ್ವೇಸ್ ಆಗ್ತಾನೆ ಇರುತ್ತೆ ಸರ್. ಈಗ FIIಗಳು ಅಂದ್ರೆ ಏನು, ವಾಟ್ ಇಸ್ ವೇರ್ ದಟ್ ಮನಿ ಇಸ್ ಕಮಿಂಗ್? ಅಲ್ಲ, ಇಷ್ಟೊಂದು ಡೀಪ್ ಆಗಿ ಆಗಿರಲಿಲ್ಲ, ಇಷ್ಟು ಇದರಲ್ಲಿ ಇವಾಗಲೂ ಡೀಪ್ ಆಗಿಲ್ಲ ಸರ್, ನೀವು ಅನ್ಕೊಳ್ಳಷ್ಟು ಡೀಪ್ ಆಗಿಲ್ಲ. ಇವಾಗಲೂ ನಾನು ಅದನ್ನೇ ಹೇಳಕ್ ಹೋಗ್ತಾ ಇದ್ದೀನಿ, ತುಂಬಾ ಟೆಲ್ಲಿಂಗ್ ಏನು ಆಗಿಲ್ಲ. ಬಟ್ ರೀಸನೇಬಲಿ ಎಸ್, ಅದೇ ಟೋಲ್ಡು ಸ್ವಲ್ಪ ಮನಿ ಕ್ಯಾಶ್ ಫ್ಲೋ ಟೈಟನಿಂಗ್ ಆಗಿರೋದ್ರಿಂದ ಆಗಿರುವಂಥದ್ದು ಇದೆ. ಬಟ್ ಹೆವಿ ಆಗಿರುವಂಥದ್ದಿಲ್ಲ. ಆಮೇಲೆ ಮಾರ್ಕೆಟ್ ತುಂಬಾ ಬಿದ್ದಿಲ್ಲ ಸರ್. ನನ್ನ ಪ್ರಕಾರ 8 to 10% ಮಾರ್ಕೆಟ್ ಇಸ್ ಕಾಮನ್ ಕರೆಕ್ಷನ್ ಇದೆ. ವಿ ನೀಡ್ ನಾಟ್ ವರಿ ಅಬೌಟ್ ದ್ಯಾಟ್. ಅಂತ ಬರೀ ಸೆಲ್ ಆಗಿ ಮಾರ್ಕೆಟ್ ಏನು ಎಕನಾಮಿನಲ್ಲಿ ಇದಾಗಿಲ್ಲ. ಬಟ್ ನನ್ನ ಪ್ರಕಾರ ಒಂದು ಸೈಕ್ಲಿಕ್ ಆಗಿರುವಂಥದ್ದು. ಅದಕ್ಕೆ ರೀಸನ್ಗಳು ನಾನು ಸುಮಾರಷ್ಟು ಹೇಳಿದೆ ನಿಮಗೆ. US ಎಕನಾಮಿನಲ್ಲಿ ಏನಾಗಿದೆ, ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಆದ್ಮೇಲೆ ಏನಾಗ್ತಾ ಇದೆ, ಯಾವುದೇ ಆದಂತ ಕೆಲವೊಂದು, ಈಗ ಇಂಡಿಯಾದಲ್ಲಿ ಪ್ರಾಬ್ಲಮ್ ಇದೆ ಅಂತ ಅವ್ರು ಬಿಟ್ಟು ಹೋಗ್ತಾ ಇಲ್ಲ, ಅವ್ರ ಕಂಟ್ರಿಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಅವ್ರು ಬಿಟ್ಟು ಹೋಗ್ತಾ ಇದ್ದಾರೆ. ದಟ್ ಇಸ್ ಒನ್ ಆಫ್ ದ ರೀಸನ್. ನಮ್ಮ ದೇಶದಲ್ಲಿ ಕಷ್ಟ ಇದೆ ಅಂತಲ್ಲ, ಅವ್ರ ದೇಶದಲ್ಲಿ ಕಷ್ಟ ಇರೋದ್ರಿಂದ ಅವ್ರು ಹೋಗ್ತಾ ಇದ್ದಾರೆ. ಬಟ್ ದೇ ವಿಲ್ ಕಮ್ ಬ್ಯಾಕ್ ಅಗೇನ್, ಒನ್ ದ ಪ್ರಾಬ್ಲಮ್ ಸಾಲ್ವ್. ಸೊ ಹಾಗಾಗಿ ಇಟ್ ಇಸ್ ಅ ವೆರಿ ಕಾಮನ್ ಥಿಂಗ್ ಇನ್ ದ ಮಾರ್ಕೆಟ್. ವಿ ನೀಡ್ ನಾಟ್ ವರಿ ಟೂ ಮಚ್ ಆನ್ ದೋಸ್ ಥಿಂಗ್, ಬಿಕಾಸ್ ಅದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆರ್ ಇನ್ವೆಸ್ಟಿಂಗ್ ಹೆವಿಲಿ ಇನ್ ದ ಇಂಡಿಯನ್ ಮಾರ್ಕೆಟ್. ಐ ಥಿಂಕ್ ದಟ್ ಇಸ್ ಗುಡ್ ಅಲ್ವಾ? ನಾವು ವಿ ನೀಡ್ ಟು ವರಿ, ವಿ ಶುಡ್ ಡೂ ದಟ್. ಆಮೇಲೆ ಸರ್ ಇನ್ನೊಂದು, ನಾನು ನಮ್ಮ ಕೊಲೀಗ್ಸ್ ಹತ್ರ ಮಾತಾಡ್ತಾ ಇದ್ದಾಗ, ಈಗ ನಮ್ದು ಈಗ ಒಂದು ಲಂಸಮ್ ಇದೆ ನಮ್ದು SIP ಇದು, ಅದು 1.25 lakhs ವಿಡ್ರಾ ಮಾಡಬಹುದು ಅಂತ ಕೇಳ್ಪಟ್ಟೆ, ವಿತೌಟ್ ಟ್ಯಾಕ್ಸ್. ಇದು ಇಸ್ ಇಟ್ ಟ್ರೂ? ಹೌದು, ಕರೆಕ್ಟ್. ಎವ್ರಿ ಇಯರ್ 1.25 lakhs ಅಷ್ಟು ನೀವು ವಿಡ್ರಾ ಮಾಡಬಹುದು. ಅದನ್ನ ನೀವು ಬೇರೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇದಕ್ಕೆ ಒಂದು ತುಂಬಾ ಫ್ಯಾಂಟಾಸ್ಟಿಕ್ ಆದಂತ ಒಂದು ಸೊಲ್ಯೂಷನ್ ನಮ್ಮ ಇನ್ಸ್ಪೈರ್ ನಾವು ಕಂಡುಹಿಡಿದಿದ್ವಿ. ದಯವಿಟ್ಟು 1 2 ಮಾತಾಡಿ, ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ, ಕರೆಕ್ಟ್, ವೆರಿ ಟ್ರೂ. ಇದಕ್ಕೆ ಕೆಲವೊಂದು ಒಂದು ಒಳ್ಳೆ ಆಲ್ಟರ್ನೇಟ್ ಆಗಿ ಆ ಪ್ರಾಫಿಟ್ ನ ಬುಕ್ ಮಾಡಿ ಏನ್ ಮಾಡ್ಬೇಕು ಅನ್ನೋದಕ್ಕೂ ಒಂದು ಒಳ್ಳೆ ಸೊಲ್ಯೂಷನ್ ಇದೆ. 1 2 ನಿಮ್ಗೆ ಗೈಡ್ ಮಾಡ್ತೀನಿ ಆಫೀಸ್. ಸರಿ ಸರ್, ಥ್ಯಾಂಕ್ ಯು. ಅಲ್ವಾ? ಸರಿ, ಓಕೆ. ಶೂರ್. ನೀವು ಚಾಟ್ ಅಲ್ಲಿ ಹಾಕಿ ನಂಗೆ ಡೀಟೇಲ್ಸ್, ನಿಮ್ಮ ನಂಬರ್ ನಾನು ಮಾತಾಡಕ್ಕೆ ಹೇಳ್ತೀನಿ. ಐ ಥಿಂಕ್ ಆಲ್ಮೋಸ್ಟ್ ವಿ ಆರ್ ಡನ್ ವಿತ್ ಪ್ರೆಸೆಂಟೇಷನ್. ಕೈಂಡ್ಲಿ ಸೆಂಡ್ ಯುವರ್ ಫೀಡ್ಬ್ಯಾಕ್ಸ್. ಯಾಕಂದರೆ ನೀವು ಅಂದಿರೋದು ಏನು ಸರ್, ಸರ್ ಸ್ವಲ್ಪ ಎನರ್ಜಿ ಲೋ ಇತ್ತು ಅಂತ. ಖಂಡಿತವಾಗಿ ಸ್ವಲ್ಪ ಲೋನ್ ಇತ್ತು. ಯಾಕಂದರೆ ಬೆಳಿಗ್ಗೆ 10 ಗಂಟೆಯಿಂದ ಕಂಟಿನ್ಯೂಸ್ಲಿ ಮೀಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಹಿಂಗಾಗಿ ಸ್ವಲ್ಪ ಟಯರ್ಡ್ನೆಸ್ ಇದೆ. ಬಟ್ ಅದಾದಮೇಲೆ ಇದೊಂದಾದ್ಮೇಲೆ ತಿರ್ಗಾ ಹ್ಯಾವ್ ಅನದರ್ ಒಂದು ಮೀಟಿಂಗ್. ಸ್ವಲ್ಪ ವೀಕೆಂಡಲ್ಲಿ ಇರೋದ್ರಿಂದ ಆಗಿದೆ. ಬಟ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ನಿಮ್ಮ ಜೊತೆ ಮಾತಾಡಿರೋದು ತುಂಬ ಖುಷಿ ಆಯಿತು. ಐ ಹೋಪ್ ಯು ಗಾಟ್ ಸಮ್ ಇನ್ಫಾರ್ಮೇಷನ್ ಅಂತ ಅನ್ಕೊತಾ ಇದ್ದೀನಿ. ಬಟ್ ಖಂಡಿತವಾಗ್ಲೂ ಶೇರ್ ಯುವರ್ ಫೀಡ್ಬ್ಯಾಕ್ಸ್, ಓವರಾಲ್ ಹೇಗಾಗಿದೆ, ಮತ್ತು ಇನ್ನೇನಾದ್ರು ಡೌಟ್ಸ್ ಅಥವಾ ಏನಾರಿದ್ರೆ ಖಂಡಿತ ಇನ್ಸ್ಪೈರಿಂಗ್ ಆಗಿ ಬನ್ನಿ. ವಿ ವಿಲ್ ಡಿಸ್ಕಸ್ ಆನ್ ದಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ನೈಟ್ ಎವ್ರಿ ಒನ್. ಥ್ಯಾಂಕ್ ಯು.